ಹಲೋ ನಮಸ್ಕಾರ ವೆರಿ ಗುಡ್ ಆಫ್ಟರ್ನೂನ್ ನಾನು ನಿಮ್ಮ ಮನೆ ಮಗಳು ರಜನಿ ನೀವು ನೋಡ್ತಾ ಇದ್ದೀರಾ ನಿಮ್ಮ ಅಚ್ಚುಮೆಚ್ಚಿನ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ ಎಸ್ ನಮ್ಮ ಪಾಕಶಾಲೆಯ ಪಾಕ ಪ್ರವೀಣ ಪ್ಲೇಟಿಂಗ್ ಕಿಂಗ್ ಸ್ಟೈಲ್ ಶೆಫ್ ನವೀನ್ ಅವ್ರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ಹಾಯ್ ಶೆಫ್ ಏನ್ ಶೆಫ್ ಸಮಾಚಾರ ಏನಿಲ್ಲ ಹಾಗೆ 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 ನಾರ್ಮಲ್ ಸಮಾಚಾರ ಹಾಗೆ ಚೆನ್ನಾಗಿದೆ ಹಾಗೆ ಏನು ಏನು ವಾಲೆ ಚೆನ್ನಾಗಿದೆ ಅಂತ ಥ್ಯಾಂಕ್ ಯು ನೋಡಿ ಥ್ಯಾಂಕ್ ಯು ಹೇಳ್ತಾ ಇದ್ದೆ ಚೆನ್ನಾಗಿದೆ ಓಕೆ ಸೊ ಏನು ಮಾಡ್ತಾ ಇದ್ದೀರಾ ಶೆಫ್ ಇವತ್ತು ನಾನಿನ್ನೂ ಚೆನ್ನಾಗಿಲ್ವಾ ನೀವು ಬಿಡಿ ಆಸ್ ಯೂಶುವಲ್ ಸ್ವಲ್ಪ ನಾನು ನಿಮ್ಗೆ ಹೇಳಿದ್ದೀನಿ ಅಂದ್ರೆ ಅದು ನಿಮ್ಮ ಕರ್ತವ್ಯ ತಾನೇ ನನಗೂ ಹೇಳೋದು ನಾನು ನಿಮ್ಗೆ ಹೇಳಲಿಲ್ಲ ಅಂದ್ರೆ ನೀವು ಸುಪ್ಪ ಬಂತೆ ಯಾವಾಗ ಆಸ್ ಆಲ್ವೇಸ್ ಶುರು ಹಚ್ಕೊಳ್ಳಿ ಹೌದಲ್ಲ ಓಕೆ ಏನು ಮಾಡ್ತಾ ಇದ್ದೀರಾ ಓಕೆ ಇವತ್ತೊಂದು ಬುರ್ಜಿ ಮಾಡ್ತಾ ಇದ್ದೇನೆ ಸೊ ಯಾವ ಥರ ಬುರ್ಜಿ ತಿಂದಿರಿ ಹೇಳಿ ನೀವು ಎಗ್ ಬುರ್ಜಿ ಅದನ್ನ ತಿಂದಿದ್ದೀನಿ ತಿಂದಿರ್ತೀರಾ? ಪನ್ನೀರ್ ಬುರ್ಜಿ ಆಮೇಲೆ ತಿಂದಿದ್ದೀನಿ ಅಷ್ಟೇ ಬುರ್ಜಿ ಗೊತ್ತಿಲ್ಲ ಎಗ್ಲೆಸ್ ಬುರ್ಜಿ ತಿಂದಿದ್ದೀರಾ ಎಗ್ಲೆಸ್ ಬುರ್ಜಿನ ಹೆಂಗಿರುತ್ತದು ಹಿಂಗೆ ಬುರ್ಜಿ ಥರನೇ ಇರುತ್ತೆ ಹಾ. ಬುರ್ಜಿ ಅಂದ್ರೆ ಹೆಂಗಿರುತ್ತೆ ಹೇಳಿ ಓಕೆ ಎಗ್ಲೆಸ್ ಬುರ್ಜಿ ನಾನು ತಿಂದಿಲ್ಲ ತಿಂದಿಲ್ಲ ಅಲ್ಲ ಸೊ ತಿಂದಿಲ್ಲ ಅಂತಾನೆ ಅದನ್ನೇ ಮಾಡ್ತಾ ಇದ್ದೀನಿ ಇವತ್ತು ಸೊ Okay. ಇವತ್ತೊಂದು ಎಗ್ಲೆಸ್ ಬುರ್ಜಿ ಮಾಡ್ತಾ ಇದ್ದೇನೆ ಎಗ್ಲೆಸ್ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲ ಎಗ್ ಇಲ್ಲದೆ ಹೇಗಪ್ಪ ಮಾಡೋದು ಎಗ್ಲೆಸ್ ಬುರ್ಜಿ ಅದೇ ಅದು ನನಗೆ ಕ್ಯೂರಿಯಾಸಿಟಿ ಆಗ್ತದೆ ಈಗ ಸೇಮ್ ನಿಮ್ಗೆ ಆಮ್ಲೆಟ್ ಥರನೇ ಸೇಮ್ ಎಗ್ ಯಾವ ಥರ ನಿಮಗೆ ಫೀಲ್ ಕೊಡುತ್ತೋ ಸೇಮ್ ಅದೇ ಥರ ಫೀಲ್ ಇರುತ್ತೆ ಸ್ವಲ್ಪ ಫ್ಲೇವರ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಓಕೆ ವೆರಿ ಹೌದಾ? ಸಿಂಪಲ್ ಆಗಿ ಮಾಡ್ಬೋದು ನೋಡಿ ಇಷ್ಟು ಕಮ್ಮಿ ಇಂಗ್ರೀಡಿಯೆಂಟ್ಸ್ ತೊಗೊಂಬಂದಿದ್ದೀನಿ ಇದಕ್ಕೆ ನೀವು ಕಮ್ಮಿ ಅಂತೀರಾ ಅಲ್ಲ ಇದೇನು ಜಾಸ್ತಿ ಇದೆಯಾ ಅಲ್ಲ ಮತ್ತೆ ಇದಕ್ಕೆ ನೀವು ಕಮ್ಮಿ ಅಂದ್ರೆ ಇನ್ನು ಅಲ್ಲ ಈರುಳ್ಳಿ ಟೊಮ್ಯಾಟೊ ಮೆಣಸಿನ್ಕಾಯಿ ಅದೆಲ್ಲ ಒಂದು ಜಾಸ್ತಿ ಇಂಗ್ರೀಡಿಯೆಂಟ್ಸಾ ಹೌದೌದು ಏನು ಸ್ವಲ್ಪ 10 ಇಂಗ್ರೀಡಿಯೆಂಟ್ಸ್ ಬರೋದಿಲ್ಲಪ್ಪ ನಿಜ ನಿಜ ನಿಮ್ಗೆ ಈಸಿ ಅಂದರೆ 3 ಇಂಗ್ರೀಡಿಯೆಂಟ್ಸ್ 1 2 ಇಲ್ಲ 3 ಅಲ್ಲ? ಇತ್ತೀಚೆಗೆ ಯಾಕೋ ನೀವು ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸು ಫಾಸ್ಟಾಗಿ ಆಗುವಂಥದ್ದು ಅಂಥದ್ದೇ ತರ್ತೀರಾ ತರಬೇಕಲ್ವಾ ಹಾ? ಬ್ಯಾಲೆನ್ಸ್ ಮಾಡ್ತಾ ಇರ್ಬೇಕಲ್ವಾ ಸೊ ಜಾಸ್ತಿ ಆದರೆ ನೀವು ಬೇಜಾರು ಇಷ್ಟು ಮಾಡ್ಕೊಂತೀರಾ ಫಾಸ್ಟಾಗಿ ಎಲ್ಲಿಗೆ ಹೊರಟಿದ್ದೀರಾ ಅಂತ ಈ ಕೆಲಸಗಳಿರುತ್ತೆ ರೀ ಸಿಕ್ಕಾಪಟ್ಟೆ ಕೆಲಸಗಳಿರುತ್ತೆ ಹೌದೌದೌದು ಹಾ? ನಿಜ ನಿಜ ನೀವು ಈ ಬ್ರೇಕ್ ತಗೊಂಡ್ಮೇಲೆ ಬಂದ್ರಲ್ಲ ಅವಾಗಿಂದ ತುಂಬಾ ಕೆಲಸ ಮಾಡಕ್ ಶುರು ಮಾಡ್ಬಿಟ್ಟಿದ್ದೀರಾ ಯಾಕೆ ಅಂತ ಗೊತ್ತಿಲ್ಲ ಬ್ರೇಕ್ ತಗೊಂಡಿದ್ದೆಲ್ಲ ಫುಲ್ ಎನರ್ಜಿ ರೀಸ್ಟೋರ್ ಆಗಿತ್ತು ಸೊ ಅದಕ್ಕೋಸ್ಕರ ಅದಕ್ಕೋಸ್ಕರ ಕುದುರೆ ಥರ ಆಗ್ಬಿಟ್ಟಿದೀವಿ ಇವಾಗ ಅಷ್ಟು ಫಾಸ್ಟಾಗಿ ಕುದುರೆ ಬೇಡ ಚೀತಾ ಫಾಸ್ಟೆಸ್ಟ್ ಕುದುರೆನೇ ಸೈಡ್ಗೆ ಚೆನ್ನಾಗಿ ಕುದುರೆನೇ ಹಿಂದೆ ಹೇಳಿದ್ರಿ. ಅಲ್ಲಲ್ಲ ಕುದುರೆನೇ ಹಿಂದೆ ಬಿಟ್ಬಿಟ್ಟಿದೀವಿ ನಾವು ಹೌದಾ ನೋಡಿ ಕಾಣ್ತಾ ಚೆನ್ನಾಗಿ ಇದಲ್ಲ ಹೇಳಿದ್ರಿ. ನಿಮಗೆ ಓಕೆ ಆ ಎನರ್ಜಿ ನನಗೆ ಆ ಬುರ್ಜಿ ಹೆಂಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿ ಇದೆ ಸೊ ಶುರು ಮಾಡೋಣವಾ ಮಾಡೇ ಬಿಡೋಣ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡಿ ಚೀತಾ ಸ್ಪೀಡಲ್ಲಿ ಬೇಕಾ ಕುದುರೆ ಸ್ಪೀಡಲ್ಲಿ ಬೇಕಾ ಯಾವ ಸ್ಪೀಡಲ್ಲೂ ಬೇಡ ಆಮೆ ಸ್ಪೀಡಲ್ಲಿ ಹೋಗೋಣ ನಾವು ಶುರು ಮಾಡಿ ಹೌದಾ ಹಾ ಸರಿ. ಇಂಗ್ರೀಡಿಯೆಂಟ್ಸ್ ಹೇಳಿ ಹೌದಲ್ಲ ಓ ಯಾಕೋ ಆಗಲ್ಲ ಆಮೇಲೆ ಸ್ಪೀಡ್ ಅಂತ ಹೇಳಿದ್ರಲ್ಲ ಆಮೆ ಬುದ್ಧಿವಂತ ಸ್ಪೀಡ್ ಅದು ಗೊತ್ತಾ ಸ್ಪೀಡ್ ಅಂತ ಹೇಳಿದ್ರೆ ಅದಕ್ಕೆ ಹಾ. ಸ್ಪೀಡ್ ತೋರಿಸ್ತಾ ಇದೀನಿ ಅಷ್ಟೇ ಹೌದು ಅದಕ್ಕೆ ಓಕೆ ಈ ಒಂದು ಎಗ್ಲೆಸ್ ಬುರ್ಜಿ ಮಾಡೋದಕ್ಕೆ ಸೊ ವೆರಿ ಇಂಪಾರ್ಟೆಂಟ್ ಎಗ್ಲೆಸ್ ಅಂತ ಹೇಳಿದೆ ಸೊ ಅದು ಎಗ್ ಥರ ಫೀಲ್ ಕೊಡೋದೇನಪ್ಪ ಸೊ ಚೀಲ ನೀವು ತಿಂದಿದ್ದೀರಾ ಚೀಲ ಅಲ್ಲ ಚಿಲ ಚಿಲ ಎಸ್ ತಿಂದಿದ್ದೀರಾ ತಿಂದಿಲ್ಲ. ಸೊ ಅದೊಂದು ಆ್ಯಕ್ಚುಲಿ ಲೈಕ್ ಸೇಮ್ ದೋಸೆ ಥರನೇ ಇರುತ್ತೆ Okay. ಪೆಸರಟ್ಟು ಹ್ಮ್. ತಿಂದಿದ್ದೀರಾ ಬೇಸನ್ ಲಡ್ಡು ಹಾ ತಿಂದಿದ್ದು ಪೆಸರಟ್ಟು ಬೇಸನ್ ಪೆ- ಕಮಾನ್ ಹಂಗೆ ಕೇಳಿಸ್ತು ನನಗೆ ಪೆಸರಟ್ಟು ಪೆಸರಟ್ಟು ತಿಂದಿಲ್ಲ ನಾನು ತಿಂದಿಲ್ಲ ಅಲ್ಲ ಹ್ಮ್. ಸೊ ಮಾಡಿ ತೋರಿಸ್ತೀನಿ ನಿಮ್ಗೆ ಅದು ಒಂದು Okay. ಕೂಡ ಹೇಗೆ ಅಂತ ಸೊ ಅದು ಯಾವುದರಿಂದ ಮಾಡೋದು ಅಂತ ಹೇಳಿದ್ರೆ ಎಗ್ ಅಂತ ಹೇಳಿದೆ ಆ ಒಂದು ಎಗ್ ಫೀಲು ಮತ್ತು ಆ ಒಂದು ಸಾಫ್ಟ್ ಟೆಕ್ಸ್ಚರು ಸೊ ಅದನ್ನೆಲ್ಲ ಕೊಡಬೇಕು ಅಂದರೆ ಈ ಒಂದು ಕಡಲೆ ಹಿಟ್ಟು ಇದೆಯಲ್ಲ ಸೊ ಈ ಕಡಲೆ ಹಿಟ್ಟು ಮೈದಾ ಹ್ಮ್. ಮತ್ತು ಬೇಕಿಂಗ್ ಪೌಡರ್ ಮಿಕ್ಸ್ ಮಾಡಿ ಒಂದು ಬ್ಯಾಟರ್ ಮಾಡ್ತಾ ಇದ್ದೇನೆ ಓಕೆ ಸೇಮ್ ಸಿಮಿಲರ್ ಲೈಕ್ ನಮ್ಮ ನಿಜವಾಗ್ಲೂ ಎಗ್ ಥರನೇ ಇರುತ್ತೆ ಅದ್ರ Okay. ಹೇಳಿದ್ನಲ್ಲ ಅದನ್ನು ಆ ಹ್ಮ್. ಸಾಫ್ಟ್ನೆಸ್ ಎಗ್ ಯಾವ ಥರ ಸಾಫ್ಟ್ ಇರುತ್ತೆ ಹ್ಮ್. ಸೊ ಆ ಥರ ಎಲ್ಲ ಸೇಮ್ ಅದೇ ಥರ ಇರುತ್ತೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಹ್ಮ್. ಸೊ ಇದಕ್ಕೆ ವೆರಿ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಒಂದು ಬೇಸನ್ ಓಕೆ ಸೊ ಬೇಸನ್ ಕಡಲೆ ಹಿಟ್ಟು ಕಡ್ಲೆ ಓಕೆ ಸೊ ಕಡಲೆ ಹಿಟ್ಟು ವೆರಿ ಮೇನ್ ಇಂಗ್ರೀಡಿಯೆಂಟು ಸೊ ಅದ್ರ ಜೊತೆಗೆ ಮೈದಾ ಇದೆ ಇದರಲ್ಲಿ ಮೈದಾ ನಿಂಬೆಹಣ್ಣು ಕರಿಬೇವು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹ್ಮ್. ಟೊಮ್ಯಾಟೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ ಜೀರಿಗೆ ಇದೆ ಹಸಿರು ಮೆಣಸಿನ್ಕಾಯಿ ಮತ್ತು ಇದೊಂದು ಬೇಕಿಂಗ್ ಪೌಡ್ರ್ ಆಗ್ಬೋದು ಅಥವಾ ಬೇಕಿಂಗ್ ಸೋಡಾ ಆಗ್ಬೋದು ಹ್ಮ್. ಸೊ ನಾನು ಇದರಲ್ಲಿ ಬೇಕಿಂಗ್ ಪೌಡ್ರ್ ತೊಗೊಂಡಿದ್ದೀನಿ ಓಕೆ ಓಕೆ ಇಷ್ಟನ್ನು ಜಾಸ್ತಿ ಇಲ್ಲ ಎಸ್ ಸೊ ಪ್ಲಸ್ ಜೀರಿಗೆ ಪುಡಿ ಅಚ್ಕಾರದ ಪುಡಿ ಮಸಾಲಾಸ್ ಮಸಾಲಾಸ್ ಯೂಸ್ ಮಾಡ್ತೇನೆ ಹ್ಮ್. ಆಮೇಲೆ ಇದಂತ ಸ್ಪೀಡ್ ಅಂತ ಹೇಳಿದ್ರೆ ಅಲ್ಲ ಹ್ಮ್. ನೀವೆಲ್ಲ ಹೇಳಿದ್ರು ಆಮೆ ಸ್ಪೀಡ್ ಅಂತ ಆಮೆ ಏನು ಓಡುತ್ತಾ ಆಮೆ ಬುದ್ಧಿವಂತಿಕೆಯಿಂದ ಓಡುತ್ತೆ ಬುದ್ಧಿ ಓಡುತ್ತೆ ಹಾ ಆರಲ್ವಾ ಹಾ ಓಡುತ್ತಷ್ಟೇನೆ ಆರೋದಿಲ್ಲ ಅಲ್ಲ ನಿಮ್ಗೇನ್ ಗೊತ್ತು ಆರೋದಿಲ್ಲ ಅಲ್ಲ ಹಾರಿಸಿದ್ರೆ ಹಾರುತ್ತೆ ಇಲ್ಲಿಗೆ ನೀವಿದಿರಲ್ಲ ಎಲ್ಲಿಗೆ ನಿಮ್ಮಂಥವ್ರಿದ್ರೆ ಹಾರಿಸ್ತೀರಾ ಇಲ್ಲಾಂದ್ರೆ ಓಡಿಸ್ತೀರಾ ಏನ್ ಬೇಕಾದ್ರೂ ಮಾಡ್ತೀರಾ ನೀವೇ ತಾನೇ ಹೇಳಿದ್ದು ಅದ್ರ ಎಕ್ಸ್ಪ್ಲನೇಷನ್ ಸರಿ ಆಯಿತು ನಿಮಗೆ ಹೊಟ್ಟೆ ಹಶ್ವಾಗಿದೆ ಅಂತ ಕಾಣಿಸುತ್ತೆ ಅದಕ್ಕೋಸ್ಕರನೇ ಇಷ್ಟೊಂದೆಲ್ಲ
ಮಾತಾಡ್ತಾ ಇದ್ದೀನಾ? ಹೌದು. ನೀವು ಏನ್ ಆಮೆ ಮಾಡ್ತೀರಾ? ಅಂತ ಹೇಳ್ತಿದ್ದೀರಾ, ಬೇರೆಲ್ಲ ಇದು ಮಾಡ್ತೀರಾ. ನೀವೇನ್ ಮಾಡ್ತಾ ಇದ್ದೀರಾ? ನೀವು ಮಾತಾಡ್ತಾ ಇದ್ದೀರಾ, ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ಮಾತಾಡಿಸ್ತಾ ಇದ್ದೀರಾ, ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ನೀವು ಮಾತಾಡಿದ್ರೆ ನಾನೇ ಯಾಕಪ್ಪ ಮಾತಾಡಿಸ್ಲಿ? ನನಗೇನೇನಾದರೂ ಕೆಟ್ಟಿದ್ಯಾ? ಅದು ಕೆಟ್ಟಿದೆ, ಅದಕ್ಕೆ ನಿಮ್ಗೆ ಹಿಂಗೆ ಮಾಡ್ತಿದ್ದೀರಾ. ಕೆಟ್ಟಿದ್ಯಾ? ಏನಾದರೂ ಅನ್ಕೊಳ್ಳಿ, ನನ್ನ ಕೆಲಸ ನಾನು ಹಚ್ಕೊತೀನಿ. ಈಗ ನಾನು ಫಸ್ಟ್ ಆಯಿಲ್ ಕೊಡಿ. ನಾವು ಉಪಯೋಗಿಸ್ತಾ ಇದ್ದೀವಿ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಇದರಲ್ಲಿ ವಿಟಮಿನ್ ಎ, ಡಿ ಆ್ಯಂಡ್ ಇ ಇದೆ. ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಕಡಿಮೆ ಎಣ್ಣೆ ಉಪಯೋಗಿಸಿ ಜಾಸ್ತಿ ಅಡುಗೆ ಮಾಡ್ಬೋದು. ಫಾರ್ ಎ ಕಂಪ್ಲೀಟ್ ಫ್ಯಾಮಿಲಿ ಹೆಲ್ತ್. ಫ್ರೀಡಮ್ ಜೊತೆ ಆಹಾರ, ಫ್ರೀಡಮ್ ಜೊತೆ ಆನಂದ. ಮನೆಗೆ ತೊಗೊಂಡೋಗ್ಬೋದು ಬೇಕಾದ್ರೆ. ಏನು ಹೇಳಿ? ಏನೋ ಇನ್ನೂ ಮ್ಯಾಜಿಕ್ ಎಲ್ಲ ಮಾಡ್ತಾ ಇದ್ದಿರಲ್ಲ, ಅದರಲ್ಲಿ ಸರ್ಕಸ್ ಮಾಡ್ತಾ ಇದ್ದೀರಲ್ಲ. ತುಂಬ ಮ್ಯಾಜಿಕ್ ಮಾಡ್ತಾರೆ. ಹೌದು, ತುಂಬಾ ಮಾಡ್ತಾರೆ. ನಾನು ಅದಕ್ಕೆ ಒಂದು ಹೇಳಿದ್ದಲ್ಲ, ವೈಟು ಮಾಡ್ತಾರೆ, ಬ್ಲ್ಯಾಕು ಮಾಡ್ತಾರೆ ಅದರಲ್ಲಿ ಅಲ್ಲ. ಓಕೆ, ಈಗ ಆಯಿಲ್ ಹಾಕೊಂಡಿದ್ವಿ, ಸ್ವಲ್ಪ ಜೀರಿಗೆ ಹಾಕೊಂಡಿದ್ರಲ್ಲಿ. ಸೊ ನಾರ್ಮಲ್ ಈ ಒಂದು ಬುರ್ಜಿ ಅಂತ ಹೇಳಿದ್ರೆ ರೆಗ್ಯುಲರ್ ಈ ಆನಿಯನ್, ಟೊಮೆಟೊ ಮತ್ತು ಗ್ರೀನ್ ಚಿಲ್ಲಿ ಅಂತೂ 100% ಇದ್ದೇ ಇರುತ್ತೆ. ಸೊ ಅದ್ರ ಜೊತೆಗೆ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಇರಲಿ ಅಂತ ಸ್ವಲ್ಪ ಜೀರಿಗೆ. ಈ ಕರಿಬೇವು ಕೂಡ ಹಾಕೋದಿಲ್ಲ, ಅದೆಲ್ಲ ಒಂದು ಎಕ್ಸ್ಟ್ರಾ ಫ್ಲೇವರ್ಸ್ಗೋಸ್ಕರ ಮಾತ್ರ ಹಾಕ್ತಾ ಇದ್ದೀನಿ ನಾನು. ಸೊ ಜೀರಿಗೆ ಆಯಿತು. ಸೊ ಈಗ ಈರುಳ್ಳಿ ಕೊಡಿ ನನಗೆ. ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಅಟ್ಲೀಸ್ಟ್ ಬುರ್ಜಿನಾದ್ರೂ ಮಾಡಿದ್ದೀರಾ ನೀವು? ಹಾಂ, ಬುರ್ಜಿ ಮಾಡಿದ್ದೀನಿ. ಸರಿ, ಅದನ್ನಾದ್ರೂ ಮಾಡಿಕೊಡಿ ಮನೇಲಿ ಬಂದರೆ. ಆಯಿತು. ಯಾವಾಗ ಬರ್ತೀರಾ ಹೇಳಿ? ನಾಳೆ ಬನ್ನಿ. ಬರಲ್ಲ? ಫ್ರೀ ಇರ್ತೀರಾ? ಖಂಡಿತ. ಎಗ್ ಬುರ್ಜಿ ಮಾಡಿ ಇಟ್ಕೊಂಡು ಇಡ್ತೀರಾ, ಇಲ್ಲ ಬಂದಾದ್ಮೇಲೆ ಮಾಡ್ತೀರಾ? ಬಂದ ಮೇಲೆ ಫ್ರೆಶ್ಶಾಗಿ ಮಾಡ್ಕೊಡ್ತೀನಿ. ಫ್ರೆಶ್ಶಾಗಿ ಮಾಡ್ತೀರಾ? ಮೇಘನಾನು ಕರ್ಕೊಂಡು ಬನ್ನಿ. ಸರಿ, ಆಯಿತಾ? ಖಂಡಿತ. ಇಲ್ಲ, ಫಾರ್ ಎಕ್ಸಾಂಪಲ್ ಸಾರಿ ಹೇಳಿದ್ದೆ, ವೆಜಿಟೇರಿಯನ್, ಪ್ಯೂರ್ ವೆಜಿಟೇರಿಯನ್. ಹೌದಾ? ಹೌದು. ಸುಮ್ಮನೆ ಇದು ವಾಸನೆ ನೋಡಲಿ ಕರ್ಕೊಂಬನ್ನಿ, ನಾನು ತಿಂತೀನಿ. ಆಮೇಲೆ ಏನಾದರೂ ಮಾಡಿಬಿಟ್ರೆ ಕಷ್ಟ ಅಲ್ವಾ? ಕಷ್ಟ ಕಷ್ಟ ಕಷ್ಟ. ನಾನೊಬ್ಬನೇ ಬರ್ತೀನಿ. ಆಯ್ತು. ಓಕೆ. ಓಕೆ, ಮೆಣಸಿನ್ಕಾಯಿ ಆಯಿತು. ಈಗ ಟೊಮ್ಯಾಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೊಡಿ. ಸಾರಿ, ಈ ಜಿಂಜರ್ ಗಾರ್ಲಿಕ್ ಆಪ್ಷನಲ್ ಇದು. ಸೊ ನಾರ್ಮಲ್ ಬುರ್ಜಿಗೆಲ್ಲ ಹಾಕ್ಬೇಕಾದ್ರೆ ಜಿಂಜರ್ ಗಾರ್ಲಿಕ್ ಹಾಕೋದಿಲ್ಲ. ಸ್ವಲ್ಪ ಆಪ್ಷನಲ್ಗೆ ಒಂದು ಇದು ಕೂಡ ಒಂದು ಮಸಾಲೆದಾರ ಫ್ಲೇವರ್ ಕೊಡುತ್ತೆ ಅಂತ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೇನೆ. ಸೊ ಇದು ಆಪ್ಷನಲ್. ಸೊ ಅದಾದಮೇಲೆ ಏನಪ್ಪ ಶೆಫ್ ಜಿಂಜರ್ ಗಾರ್ಲಿಕ್ ಎಲ್ಲ ಹಾಕ್ತಾ ಇದ್ದಾರೆ ಒಂದು ಬುರ್ಜಿಗೆ ಅನ್ಕೋಬೇಡಿ. ಸೊ ಆಪ್ಷನಲ್ ಹೇಳ್ತಾ ಇದ್ದೀನಿ, ಬೇಕಾದ್ರೆ ಹಾಕೋ. ಎಸ್. ಸೊ ಈಗ ಕರಿಬೇವು ಇದೆಯಲ್ಲ, ಕರಿಬೇವನ್ನ ಹಾಗೆ ಸ್ವಲ್ಪ ಕೈಯಲ್ಲೇ. ನೀವು ತುಂಬ ರೇಗಿಸಿದಾಗ ನಾನು ಏನು ಮಾಡೋಕ್ಕಾಗಲ್ವೋ ಅದು ಅಲ್ಲ? ಹೌದು, ಅದೇ ಆಸೆ ತೀರ್ಸ್ಕೊಳ್ಳಿ ಅಂತ. ಆ ಫಸ್ಟ್ರೇಷನ್ ಎಲ್ಲ ಹೊರಗಡೆ ತೆಗೆದುಬಿಡ್ಲಿ ಅಂತ. ಇನ್ನೊಂಚೂರು ಹಾಕ್ಲಾ? ಹಾಕಿ, ಎಲ್ಲ ತೆಗೆದುಬಿಡಿ. ಆರಾಮಾಗಿ ಅಲ್ಲಿ ಮುರಿದೋಗುತ್ತೆ, ಹುಷಾರು. ಓಕೆ, ಕರಿಬೇವು ಕೂಡ ಆಯಿತು. ಈಗ ಟೊಮೆಟೊ ಹಾಕಿ ಇದರಲ್ಲಿ. ಸೊ ಟೊಮೆಟೊ ಕೂಡ ಇದೆಲ್ಲ ಹಾಕ್ತಾ ಇದ್ದೀನಿ. ಇದನ್ನೇನು ಇವಾಗೇನು ಜಾಸ್ತಿ ಏನು ಇದು ಮಾಡೋದು ಬೇಡ, ಸ್ವಲ್ಪ ಸೌತೆ ಮಾಡಿದ್ರೆ ಸಾಕಾಗುತ್ತೆ ನಮಗಿದು. ಓಕೆ. ಸೊ ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಸೊ ಕ್ವಿಕ್ಕಾಗಿ ಮಿಕ್ಸ್ ಮಾಡಿದ್ರೆ ಸೊ ಮಸಾಲ ಎಂಟೈರ್ ಮಸಾಲ ರೆಡಿ ಆಯಿತು. ಸೊ ಈಗ ನಾನು ಹೇಳ್ತಾ ಇದ್ದೆ ಈಗ ಎಗ್ ಪಾರ್ಟ್ ಅದು. ಸೊ ಬುರ್ಜಿಗೆ ಸಿಮ್ಲ ಮಸಾಲ ರೆಡಿ ಆಯಿತು. ಸೊ ಈಗ ಎಸ್. ಸೊ ಈ ಒಂದು ಚೀಲ ಅಂತ ಕೂಡ ಹೇಳಿದೆ, ಅದನ್ನು ಕಡಲೆ ಹಿಟ್ಟಿಂದ ಮಾಡ್ತಾರೆ. ಸೊ ಸೇಮ್ ಆಲ್ಮೋಸ್ಟ್ ಸೇಮ್ ಪ್ರೋಸೆಸ್ಸೇ. ಸೊ ನನಗೆ ಕಡಲೆ ಹಿಟ್ಟು ಕೊಡಿ. ಎಸ್. ಹಾಂ, ಯಾವತ್ತು ನೋಡೇ ಇಲ್ವೋ ಕಡಲೆ ಹಿಟ್ಟನ್ನ ನೀವು? ತುಂಬ ಹತ್ತಿರದಿಂದ ನೋಡ್ತಾ ಇದ್ದೀನಿ. ಕಣ್ಣು ಹಾಕೋಬಿಡಿ, ಯಾಕೆ ಇನ್ನೂ ಹತ್ರ ಆಗಿಬಿಡುತ್ತೆ. ಸೊ ಕಡಲೆ ಹಿಟ್ಟನ್ನ ಫಾರ್ ಎಕ್ಸಾಂಪಲ್ 1 ಕಪ್ ತೊಗೊಂಡ್ರೆ ಸೊ ಒಂದು 1/4ರಿಂದ ಅರ್ಧ ಕಪ್ ನಾವು ಮೈದಾ ತೊಗೋಬೇಕಾಗುತ್ತೆ. ಓಕೆ. ಸೊ ಇದರಲ್ಲಿ
ಕಾಲು ಕಪ್ ಇದನ್ನು ಹಾಕ್ಕೊಂಡಿದ್ದೀನಿ. ಸೊ ಇದು ರೇಷಿಯೋ ಆಗೇನೆ. ಸೊ ನಾವೇನಕ್ಕೆ ಮೈದಾ ಮತ್ತು ಈ ಒಂದು ಸೋಡಾ ಏನಕ್ಕೆ ಹಾಕ್ತೀವಿ ಅಂತ ಹೇಳಿದ್ರೆ, ಸೊ ಅದು ಫ್ಲಫಿನೆಸ್, ಅದು ಸಾಫ್ಟ್ನೆಸ್ ಬರಬೇಕಲ್ಲ, ಮೊಟ್ಟೆ ಫೀಲ್ ಬರಲಿ. ಎಕ್ಸಾಕ್ಟ್ಲಿ. ಮತ್ತು ಅದು ಮೊಟ್ಟೆ ಬೀಟ್ ಮಾಡಿ ಹಾಕಿದ ತಕ್ಷಣ ಇಷ್ಟಿರೋದು ಇಷ್ಟು ದಪ್ಪ ಆಗುತ್ತೆ. ಸೊ ಆ ಒಂದು ರೈಸು ಮತ್ತು ಆ ಒಂದು ಸಾಫ್ಟ್ನೆಸ್ ಇರಲಿ ಅಂತ, ಸೊ ಅದಕ್ಕೆ ಮೈದಾ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದು 2 ಸ್ಪೂನಷ್ಟು ನಾನು ಇದನ್ನು ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟನ್ನು. ಸೊ ಅದರಲ್ಲಿ ಈಗ 1 ಸ್ಪೂನಷ್ಟು ಮೈದಾ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಮೈದಾ ಹಾಕ್ಕೊಂಡಿದ್ದೀನಿ. ಸೊ ಈ ಮೈದಾಗೆ ನನಗೆ ಸೋಡಾ ಕೊಡಿ ಈಗ. ಸೊ ಇದು ಬೇಕಿಂಗ್ ಪೌಡರ್, ಇದು ಬೇಕಿಂಗ್ ಪೌಡರ್ ಇದ್ರೂ ಓಕೆ, ಇಲ್ಲ ಅಥವಾ ಬೇಕಿಂಗ್ ಪೌಡರ್ ಇಲ್ಲ ಅಂದರೆ ಬೇಕಿಂಗ್ ಸೋಡಾ ಕೂಡ ಯೂಸ್ ಮಾಡ್ಬೋದು. ಸೊ ಒಂದು 1/4 ಟೀ ಚಮಚ ಬೇಕಿಂಗ್ ಸೋಡಾಗೂ ಮತ್ತು ಬೇಕಿಂಗ್ ಪೌಡ್ರು. ಸೊ ಆಲ್ಮೋಸ್ಟ್ ಪೌಡರ್ ರೈಸಿಂಗ್ ಮಾಡುತ್ತೆ, ಇವನ್ ಸಾಫ್ಟ್ನೆಸ್ ಕೂಡ ಮಾಡುತ್ತೆ. ಆಲ್ಮೋಸ್ಟ್ ಸಿಮಿಲರ್ ಸೇಮ್ ಪ್ರಾಪರ್ಟೀಸ್ ಇರುತ್ತೆ. ಸೊ ಅದೊಂದು ಲೋಯರ್ ವರ್ಷನ್, ಅದೊಂದು ಹೈಯರ್ ವರ್ಷನ್. ಸೊ ಕೇಕ್ಸ್ಗೆಲ್ಲ ಯೂಸ್ ಮಾಡಬೇಕಾದ್ರೆ ಈ ಒಂದು ಸೋಡಾನ ಯೂಸ್ ಮಾಡಿ ಪೌಡರ್ನ ಯೂಸ್ ಮಾಡ್ತಾರೆ. ಸೊ ನಾರ್ಮಲ್ ಮನೆಯಲ್ಲಿ ಇದನ್ನ ನೋಡಿದ್ರೆ, ಫಾರ್ ಎಕ್ಸಾಂಪಲ್ ನೀವು ನೋಡಿದ್ರೆ ಅದರ ಒಂದು ರೇಟ್ ಇದೆಲ್ಲ ಗೊತ್ತಾಗ್ಬಿಡುತ್ತೆ ನಿಮಗೆ ವಾಟ್ ಈಸ್ ಅಂತ. ಹೈ ವರ್ಷನ್, ಲೋವರ್ ವರ್ಷನ್, ಸಿಮಿಲರ್ ಪ್ರಾಪರ್ಟೀಸ್ ಎರಡೂ ಸೇಮ್. ಸೊ ರೈಸ್ನಿಂಗು ಪ್ಲಸ್ ಬೇಗನೆ ಕುಕ್ ಮಾಡುತ್ತದು, ಕುಕ್ ಆಗುತ್ತದು ಇದನ್ನು ಯೂಸ್ ಮಾಡಿದ್ರೆ. ಸೊ ಈ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಕೂಡ ಹಾಕೊಂಡು ಇದರಲ್ಲಿ. ಸೊ ಆಲ್ರೆಡಿ ನಾವು ಅದರಲ್ಲೂ ಕೂಡ ಉಪ್ಪು ಹಾಕ್ಕೊಂಡಿದ್ವಿ. ಸೊ ಅದನ್ನು ನೋಡಿ ಉಪ್ಪು ಹಾಕೋಬೇಕಾಗುತ್ತೆ. ಉಪ್ಪು ಆಯಿತು. ಸೊ ಬೇಕಂದರೆ ಸ್ವಲ್ಪ ಚಿಲ್ಲಿ ಅಚ್ಕಾರದ ಪುಡಿ ಕೂಡ ಹಾಕ್ಕೋಬೋದು ಇದರಲ್ಲಿ. ಸೊ ನಾನು ಬುರ್ಜಿ ಮಾಡ್ತಾ ಇರೋದ್ರಿಂದ ಈ ಒಂದು ಸ್ಟೈಲ್, ಇಲ್ಲ ನಾನು ಇನ್ ಕೇಸ್ ಏನಾದರೂ ಆಮ್ಲೆಟ್ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ಬೇರೆ ವರ್ಷನ್ ಆಗಿರೋದು ಅದು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಸೊ ಈಗ ಸ್ವಲ್ಪ ನೀರು ಕೊಡಿ ನನಗೆ. ನೀರು ಮತ್ತು ವಿಸ್ಕ್ ಬೇಕಾಗುತ್ತೆ. ಸೊ ಲಮ್ಸ್ ಇಲ್ದಿರೋ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಸೊ ಅಂದರೆ ಒಂದು ಬ್ಯಾಟರ್ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಲಿ ಒಂದು ದೋಸೆ ಬ್ಯಾಟ್ರ್ ಏನಿದೆಯಲ್ಲ, ಸೊ ಆ ಒಂದು ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ದೋಸಾಗಿನ್ನ ಸ್ವಲ್ಪ ಕಮ್ಮಿನೇ. ಬ್ಯಾಟ್ರ್ ಆಯಿತು. ಇವಾಗ ಸೊ ಇದನ್ನು ಈ ಒಂದು ಮಿಕ್ಸರ್ ಮಸಾಲ ಏನು ಮಾಡ್ಕೊಂಡಿದ್ದೆ, ತುಂಬ ಕ್ಯೂರಿಯಸ್ ಆಗಿದ್ದೀನಿ ಹೆಂಗಿರ್ಬೋದು ಅದು. ಹೌದಾ? ಮೊಟ್ಟೆ ಥರನೇ ಫೀಲ್ ಬರುತ್ತಾ ಹೇಗೆ? ಎಸ್, ನಿಜವಾಗ್ಲೂ ಆ ಒಂದು ಟೆಕ್ಸ್ಚರೇ ಇರುತ್ತೆ ಇದರಲ್ಲಿ. ಓಕೆ. ಸೊ ಬಸ್ ನಾನು ಆಗಲೇ ಹೇಳಿರೋ ಹಾಗೆ ಫ್ಲೇವರ್ ಸ್ವಲ್ಪ ಡಿಫರ್ ಆಗುತ್ತೆ ಅಷ್ಟೇ. ಓಕೆ. ಸೊ ಈ ಮಸಾಲ ರೆಡಿ ಆಗಿದೆ. ಸೊ ಇದ್ರೊಳಗಡೆ ಸೊ ಈ ಮಿಕ್ಸರ್ ಒಳಗಡೆ ಹಾಕೋಣ. ಸೊ ಮಿಕ್ಸರ್ ಒಳಗಡೆ ಹಾಕಿ ಸ್ವಲ್ಪ ಕುಕ್ ಆಗಲಿ ಇದು. ಸೊ ಕ್ಲೋಸ್ ಮಾಡ್ತಾರೆ. ಸೊ ಅದನ್ನು ಆಗಿದ ತಕ್ಷಣ ಅದನ್ನು ಮಿಕ್ಸ್ ಮಾಡೋಕ್ಕೆ ಟ್ರೈ ಮಾಡಬಾರ್ದು. ಮಿಕ್ಸ್ ಕೂಡ ಮಾಡ್ಕೋಬೋದು. ಸೊ ಈಗ ಎಂತ ಮಾಡಿದ್ರೆ ಅದೊಂದು ಫ್ಲಫಿನೆಸ್ ರೈಸ್ ಆಗುತ್ತೆ. ಸೊ ಸ್ವಲ್ಪ ಕುಕ್ ಆದಮೇಲೆ ಎಸ್ಪೆಷಲಿ ಯಾವಾಗಲೂ ಬುರ್ಜಿ ಆಗಲಿ, ಸೊ ಇಮಿಡಿಯೇಟಾಗಿ ಮಾಡಬಾರ್ದು ಅದನ್ನು. ಸೊ ಇಮಿಡಿಯೇಟಾಗಿ ಮಾಡಿದ್ರೆ ಫುಲ್ ಎಲ್ಲ ಪುಡಿ ಆಗಿಬಿಡುತ್ತೆ ಜಾಸ್ತಿನೇ. ಸೊ ನಮ್ಗೆ ಆ ಒಂದು ಸಾಫ್ಟ್ನೆಸ್ಸು ಪ್ಲಸ್ ಆ ಒಂದು ಸ್ವಲ್ಪ ದಪ್ಪ ಪೀಸಸ್ಗಳು ಸಿಕ್ಕಿದ್ರೆ ಆ ಒಂದು ಫೀಲ್ ಬರೋದು, ಸಾಫ್ಟ್ ಆಗಿರೋದು. ಸ್ವಲ್ಪ ಇದಾದ್ಮೇಲೆ ಮಿಕ್ಸ್ ಮಾಡಿದ್ರೆ ಒಂದು ಗೆಡ್ಡೆ ಥರ ನಮಗೆ ಒಂದು ಇದು ಸಿಗುತ್ತೆ. ಸೊ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿರ್ತದೆ ತಿನ್ನೋದಕ್ಕೆ ಅದು. ನೋಡಲ್ಲ ಸೆಟ್ ಆಗಿದೆ. ಎಸ್. ಸೊ ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ರಲ್ಲಿ ಈಗ ಶುರು ಮಾಡೋದು ನೋಡಿ. ಸೊ ಇವಾಗ ಕ್ಲೀನಾಗಿ ಕುಕ್ ಮಾಡ್ಬೇಕು. ಇನ್ನು ಎಕ್ಸ್ಟ್ರಾ ಏನಿದೆ ಅದನ್ನು ಮಾಡ್ಕೊಂಡು ಕ್ಲೀನಾಗಿ ಬುರ್ಜಿ ಥರ ಫೀಲ್ ಬರುತ್ತದೆ. ಸೊ ನಾನು ಹೇಳಿದ್ನಲ್ಲ, ಸೊ ಈ ಒಂದು ಎಗ್ ಬುರ್ಜಿ ಏನು ಹೇಳ್ತಾರೆ ಅದು ಫುಲ್ ಡ್ರೈ ಆಗಿ ಇದಾಗಬೇಕು ಅಂತ. ಅಲ್ಲ, ಈಗ ಬುರ್ಜಿ ಥರ ಕಾಣಿಸ್ತಾ ಇದೆ. ಹೌದಲ್ಲ? ಸೊ ರೆಡಿ. ಇನ್ನೇನು ನಿಂಬೆಹಣ್ಣು ಬೇಕಾ? ನಿಂಬೆಹಣ್ಣು ಹಾಕಿದ್ರೆ ಹಾಕ್ಲಾ? ತುಂಬ ಖುಷಿ ಆಗುತ್ತೆ. ಏನು? ತುಂಬ ಖುಷಿ ಆಗುತ್ತೆ. ತುಂಬ ಖುಷಿ ಆದ್ರೆ ಹಿಂಗೆ ಬರುತ್ತಾ ಖುಷಿ? ಹಿಂಗಿಂದ ಆಗಲ್ಲ, ಹೀಗೆ ಆಗೋದು. ಹೀಗೆ. ಸರಿ ಕೊಡಿ, ನಿಮ್ಗೆ ಏನೇನು ಆಗುತ್ತೋ ಯಾರಿಗೆ ಗೊತ್ತು. ಹಾಂ, ನಿಮ್ಗೆ ಏನಾಗುತ್ತೆ ಹೇಳಿ? ನಿಂಬೆಹಣ್ಣು ಇದು ಪುದೀನ ನೋಡಿದ ತಕ್ಷಣ ಏನಾಗುತ್ತೆ? ಬಾ ಕೆಟ್ಟದಾಗುತ್ತೆ ರಿಯಾಕ್ಷನ್. ನನ್ನ ಮುಂದೆ ತೋರಿಸಿದ್ರಿ. ಓಕೆ ಸರಿ. ಓಕೆ. ಸೊ ನಿಂಬೆಹಣ್ಣ ಲಾಸ್ಟಲ್ಲಿ. ಹಾಂ,
ಈಗ ಟೇಸ್ಟ್ ಜಾಸ್ತಿ ಆಗಿರುತ್ತೆ ಅದಕ್ಕೆ. ನಿಂಬೆಹಣ್ಣು ಹಾಕಿದ್ರೆ ಹ್ಮ್ ಟೇಸ್ಟ್ ಜಾಸ್ತಿ ಆಗ್ಬಿಡುತ್ತೆ. ಮತ್ತೆ ಓಕೆ, ಸೊ ನಾವಲ್ಲೊಂದು ಲ್ಯಾಡಲ್ಲಿ ಕೊಡಿ. ಸ್ವಲ್ಪ ಒಂದು ಸ್ಪ್ರಿಂಗ್ ಕೊತ್ತಂಬರಿ ಸೊಪ್ಪು ತಗೊಬನ್ನಿ ಅಲ್ಲಿಂದ. ನೋಡಿ ಎರಡೂ ತಂದಿದ್ದೀನಿ. ವಾ ರೇ ವಾ, ತುಂಬ ಇಂಪ್ರೆಸ್ ಆಗೋದು ನಾನು. ಕೊತ್ತಂಬರಿ ಹಾಕ್ತೀರಾ ಮೇಲೆ? ಇಲ್ಲ, ಹಾಕಿದ್ದೀನಿ, ಇಟ್ಟಿದ್ದೀನಲ್ಲ ಕೊತ್ತಂಬರಿ. ಸೊ ನಿಂಬೆಹಣ್ಣು ನಿಮಗೆ, ಸೊ ಈ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ನನಗೆ. ಎಗ್ಲೆಸ್ ಬುರ್ಜಿ ರೆಡಿ. ಥ್ಯಾಂಕ್ ಯು. ಸೊ ಎಗ್ ಇಲ್ದಾಗೆ ನಮ್ಮ ಶೆಫು ಬುರ್ಜಿ ಮಾಡಿದ್ದಾರೆ, ಟೇಸ್ಟ್ ಮಾಡಲೇಬೇಕು. ಮೊಟ್ಟೆ ಥರ ಫೀಲ್ ಕೊಡ್ತಾ ಇದೆ. ಎಸ್, ಸಾಫ್ಟ್ ಆಗಿದೆ, ಪ್ಲಸ್ ಸಾಫ್ಟ್ ಆಗಿದೆ. ಆ ಒಂದು ಫ್ಲೇವರ್ ಮಾತ್ರ ಚೇಂಜ್ ಆಗುತ್ತೆ Yes. ಅಷ್ಟೇ. ನೋಡೋದಕ್ಕೆ ಆ ಒಂದು ಟೆಕ್ಸ್ಚರ್ ಎಲ್ಲ ಸೇಮ್ ಎಗ್ ಬುರ್ಜಿ ಥರನೇ ಇದೆ ಫ್ಲೇವರ್ ಎಲ್ಲ. ಡೆಫಿನೆಟ್ಲಿ ಆ ಫ್ಲೇವರ್ ಚೇಂಜ್ ಆಗುತ್ತೆ ಹೌದು. ಅಷ್ಟೇ ಬಿಟ್ರೆ ಆ ಫೀಲ್ ಕೊಡುತ್ತೆ, ಎಸ್ ಎಗ್ ಬುರ್ಜಿ ಫೀಲ್ ಕೊಡುತ್ತೆ. ಎಸ್, ಸೊ ವೆಜಿಟೇರಿಯನ್ಸು ಮಾಡ್ಕೊಂಡು ತಿನ್ಬೋದು. ಬುರ್ಜಿ ತಿನ್ಬೋದು. ಎಸ್ ಡೆಫಿನೆಟ್ಲಿ. ಬುರ್ಜಿ ತಿಂದಿಲ್ಲ ಅಂತ ಬೇಜಾರು ಮಾಡ್ಕೊಂಡಿರೋರು ಎಗ್ಲೆಸ್ ಬುರ್ಜಿನ ಮಾಡ್ಕೊಂಡು ತಿನ್ನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾಳೆ ಸಂಚಿಕೆ. ಬಾಯ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಶೆಫು ಎಗ್ಲೆಸ್ ಬುರ್ಜಿ ಮಾಡಿದ್ರು. ಸೊ ವೆಜಿಟೇರಿಯನ್ಸ್ ಎಲ್ಲ ಎಗ್ಲೆಸ್ ಬುರ್ಜಿನ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಸೊ ಈಗ ನೆಕ್ಸ್ಟ್ ಯಾರು ಬರ್ತಿದ್ದಾರೆ? ಎಸ್, ನಮ್ಮ ಆರೋಗ್ಯಕ್ಕೆ ಸಲಹೆಗಳನ್ನ ಕೊಡೋದಕ್ಕೆ ನಮ್ಮ ಡಾಕ್ಟ್ರು ಬರ್ತಾರೆ. ಅವ್ರನ್ನ ವೆಲ್ಕಮ್ ಮಾಡೋಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಶಾರ್ಟ್ ಬ್ರೇಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಆರೋಗ್ಯವೇ ಭಾಗ್ಯ ಅಂತ ಹೇಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ಆಯುರ್ವೇದ ತಜ್ಞರಾದಂಥ ಡಾಕ್ಟರ್ ಸಮರ್ಥ್ ಅವರು. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ ಡಾಕ್ಟ್ರೆ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಡಾಕ್ಟ್ರೆ, ಸೂಪರ್ ಡೂಪರ್. ಒಂದು ಒಳ್ಳೆ ಗೌನಲ್ಲಿ ಇದ್ದೀರಾ. ಥ್ಯಾಂಕ್ ಯು ಡಾಕ್ಟ್ರೆ. ಸೊ ಏನು ಮಾಡ್ತಿದ್ದೀರಾ ಇವತ್ತು? ಇವತ್ತು ಸಾಕಷ್ಟು ಜನ ಹ್ಮ್ ಈ ಆಫೀಸ್ಗಳಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಹೌದು. ಈ ಕೂತ್ಕೊಂಡು ಈ ಎಕ್ವಿಪ್ಮೆಂಟ್ಗಳ ಜೊತೆ ಕೆಲಸ ಮಾಡೋರು, ಈ ಕ್ಯಾಮ್ರಾಮನ್ಗಳಾಗಿರ್ಬೋದು, ಅಥವಾ ಡ್ರೈವರ್ಗಳಾಗಿರ್ಬೋದು, ಅಥವಾ ಬರೀ ಸಾಫ್ಟ್ವೇರ್ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡೋರು, ಈ ಚೇರ್ ಉಪಯೋಗಿಸೋದು, ತುಂಬ ಬೆಂಡ್ ಮಾಡೋದು, ಇವಾಗ ಏನಾಗುತ್ತೆ ಅಂದರೆ ಬೆನ್ನಿಗೆ ತುಂಬ ಸ್ಟ್ರೇನ್ ಬರುತ್ತೆ. ನಾವು ವಯಸ್ಸಾಗ್ತಾ ಇರೋಂಗೆ ಬೆನ್ನಿಗೂ ನೋವುಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಅದಕ್ಕೂ ವಯಸ್ಸಾಗ್ತಾ ಇರುತ್ತೆ. ಸಣ್ಣ ವಯಸ್ಸಲ್ಲಿರುವಾಗ ಬೆನ್ನೋವುಗಳಿರಲ್ಲ. ಒಂದು 20 ಆಗಿದ್ಮೇಲೆ ಕೆಲಸಕ್ಕೆ ಶುರು ಮಾಡ್ತಾರಲ್ವ, ಅವಾಗ ಬೆನ್ನೋವುಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಒಂದು ರಾಂಗ್ ಪೋಸ್ಚರು, ರಾಂಗ್ ಇದು. ಈ ಬೆನ್ನೋವಿಗೆ ಒಂದು ಒಳ್ಳೆ ನಮ್ಮ ಹಳ್ಳೆಣ್ಣೆ ತೆಗೆದು ನಾವು ಕ್ಯಾಸ್ಟರ್ ಗಿಡ ಅಂತ ಕರಿತೀವಿ ನೋಡಿ, ಎಲೆ ಇಷ್ಟು ದಪ್ಪ ಇರುತ್ತೆ, ಕ್ಯಾಸ್ಟರ್ ಗಿಡ ಅಂತ. ಕ್ಯಾಸ್ಟರ್ ಗಿಡದ್ದು ಬೇರು, ಆ ಬೇರು ಬೆನ್ನೋವಿಗೆ. ನಮ್ಮಲ್ಲಿ ಆಯುರ್ವೇದದಲ್ಲಿ ಬೆನ್ನೋವಿಗೆ ಕಟಿಶೂಲ ಅಂತ ಕರಿತೀವಿ. ಕಟಿ ಅಂದರೆ ಈ ವೇಸ್ಟ್ ರೀಜನ್ನು, ಬೆನ್ನು ಬ್ಯಾಕು. ಶೂಲ ಅಂದರೆ ನೋವು. ಈ ನೋವಿಗೆ ಸಾಕಷ್ಟು ಕಾರಣ ಇರುತ್ತೆ. ನಾವು ಏನಾಗುತ್ತೆ, ಜನರು ಪಾಪ ಅಯ್ಯೋ ಬೆನ್ನೋವು ಬಂತು, ಒಂದು ನೋವು ಕಮ್ಮಿ ಆಗಿ ಮಾತ್ರೆ ನುಂಗಬೇಕು ಅಂತ ಸದಾ ಇರ್ತಾರೆ. ನುಂಗ್ತಾರೆ, 1 ವಾರ ನುಂಗ್ತಾರೆ, 2 ವಾರ ನುಂಗ್ತಾರೆ. ಮಾತ್ರೆ ನುಂಗ್ದಾಗ ಮಾತ್ರ ನೋವು ಕಮ್ಮಿ ಆಗುತ್ತೆ, ಆಮೇಲೆ ತಿರ್ಗಾ ಮತ್ತೆ ವಾಪಸ್ ನೋವು ಬರುತ್ತೆ ಅಂತ. ನಾವು ಈ ನೋವು ಯಾತಕ್ಕೆ ಬರುತ್ತೆ ಅಂತ ಸ್ವಲ್ಪ ಡೀಪಾಗಿ ಹೋಗಬೇಕು. ಅದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಈ ಬೆನ್ನಿನ ಪ್ರದೇಶದಲ್ಲಿ ಸಾಕಷ್ಟು ಒಳಗಡೆ ಆರ್ಗನ್ಸು ಉಂಟು. ಕರಳಿದೆ, ಕಿಡ್ನಿಗಳಿವೆ, ಆಮೇಲೆ ಯೂಟ್ರಸ್, ಹೆಂಗಸ್ರಿಗೆ ಯೂಟ್ರಸ್ಸು ಅವೆಲ್ಲ ಇರುತ್ತೆ. ಹೊಟ್ಟೆ, ಸಾಕಷ್ಟು ಈ ಆರ್ಗನ್ಸ್ ಇರುತ್ತೆ. ಸೊ ಇದಕ್ಕೆ ಬೇರೆ ಬೇರೆ ಕಾರಣ ಇದೆ ಬೆನ್ನೋವಿಗೆ. ಆದರೆ ನಾನಿವತ್ತು
ಆದಷ್ಟು ಜಾಸ್ತಿ ಈ ಮಸ್ಕ್ಯುಲೋಸ್ಕೆಲಿಟನ್ ಮೂಳೆಗಳು ಮಾಂಸದ ಸಂಬಂಧಪಟ್ಟಿದ್ದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಲ್ಲಿ ಏನಾಗುತ್ತೆ ಅಂದರೆ ಈ ಬೆನ್ನಿನ ಮೂಳೆ ಇದೆಯಲ್ವಾ, ಸ್ಪೈನ್ ಅಂತ ಕರಿತೀವಿ, ಈ ಡಿಸ್ಕ್ ಚಿಕ್ಕ ಚಿಕ್ಕ ಡಿಸ್ಕ್ಗಳ ಥರ ಒಂದ್ರ ಮೇಲೆ ಕೂತ್ಕೊಂಡಿದೆ. ಅದ್ರ ಮಧ್ಯ ಒಂದು ರಬ್ಬರ್ ಕುಷನ್ ಥರ. ಕೆಲವು ಸಲ ಏನಾಗತ್ತೆ, ಯಾವತ್ತು ಕೂತ್ಕೊಂಡಿರೋ ಕೆಲಸ ಇಮಿಡಿಯೇಟಾಗಿ ಒಂದು ದಿವಸ ಜೋಶಲ್ಲಿ ಏನೋ ಮಾಡೋಕ್ಕೆ ಹೋಗೋದು. ಎಲ್ಲ ಫ್ರೆಂಡ್ಸ್ ಬಂದರು ನಡಿ ಬ್ಯಾಡ್ಮಿಂಟನ್ ಆಗೋಣ, ಓಕೆ ಫುಲ್ಲು ಬ್ಯಾಡ್ಮಿಂಟನ್ ಎತ್ತಿ ಆಟ ಆಡೋಕ್ಕೆ ಒಂದು ಮ್ಯಾಚ್ ಆಡೋದು, ಅರ್ಧದಲ್ಲಿ ಕ್ಯಾಚ್ ಆಗತ್ತೆ. ಅಥವಾ ಓನರು ಮಾಲೀಕ ತನ್ನ ಬಿಸ್ನೆಸ್ಸಲ್ಲಿ ಯಾವತ್ತು ಸಾಮಾನು ಎತ್ತದೇ ಇರೋರು ಯಾರೋ ಕೆಲ್ಸಕ್ಕೆ ಬರದೇ ಇರ್ತಾರೆ, ಎತ್ತಕ್ಕೆ ಹೋಗ್ತಾರೆ, ಸಂಜೆ ಅಷ್ಟೊತ್ತಿಗೆ ಕ್ಯಾಚ್ ಆಗತ್ತೆ. ಅಥವಾ ನಮ್ಮ ರೋಡ್ಗಳು ಹಳ್ಳ ದಿಂಡಿಗಳು ಜಾಸ್ತಿ, ಗಾಡಿಯಲ್ಲಿ ಯಾವಾಗಲೂ ಹೋಗ್ತಾ ಬರ್ತಾ ಏನಾಗುತ್ತೆ ಅಂದರೆ ಈ ಸ್ಪೈನು ಸಾಕಷ್ಟು ಮೂಮೆಂಟ್ ಆಗುತ್ತೆ. ಈ ಮಸಲ್ ಟೇರ್ ಆಗ್ಬೋದು, ಲಿಗಮೆಂಟ್ ಟೇರ್ ಆಗ್ಬೋದು, ಆ ಡಿಸ್ಕ್ಗಳ ಮಧ್ಯ ರಬ್ಬರ್ ಥರ ಕುಷನ್ಗಳಿರುತ್ತಲ್ಲ ಅದು ಸೌದೋಗ್ಬೋದು. ಸೊ ಡಿಸ್ಕ್ ಹರ್ನಿಯೇಷನ್ ಅಂತ ಕರೀತಾರೆ, ಲ್ಯಾಪ್ಸ್ ಅಂತ ಹೇಳ್ತಾರೆ, ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತಾರೆ. ಡಿಸ್ಕ್ ಜರುಗತ್ತೆ ಕೆಲವು ಸಲ, ಮಧ್ಯ ಎಲ್ಲ ನರ್ವ್ಸ್ ಇರುತ್ತೆ, ಅದನ್ನು ಪಿಂಚ್ ಆಗುತ್ತೆ. ಇದಕ್ಕೆ ಸಾಕಷ್ಟು ಕಾರಣಗಳಿದೆ ಬೆನ್ನೋವಿಗೆ. ಆದರೆ ಸಾಧಾರಣವಾಗಿ ಈ ಬೆನ್ನೋವು ಇರೋರು ಈ ಗ್ಯಾಸ್ ಆಹಾರಗಳು ತಿಂದುಬಿಟ್ರೆ ಗ್ಯಾಸ್ ಜಾಸ್ತಿ ಆಗ್ತಾರೆ, ಪ್ರೆಷರ್ ಜಾಸ್ತಿ ಆಗುತ್ತೆ ಬೆನ್ನಿಗೆ, ಅವಾಗ ನೋವು ಜಾಸ್ತಿ ಆಗುತ್ತೆ. ಇದನ್ನೆಲ್ಲ ಈ ಬೆನ್ನೋವು, ಎಲ್ಲ ಥರದ ಬೆನ್ನೋವಿಗೆ ಒಂದು ಒಳ್ಳೆ ರಾಮಬಾಣ ಅಂದರೆ ಕ್ಯಾಸ್ಟರ್ ಗಿಡದ್ದು ಬೇರು. ಈ ಕ್ಯಾಸ್ಟರ್ ಗಿಡದ್ದು ಬೇರ್ನ ಏನು ಮಾಡಬೇಕು ಅಂದರೆ ಕಷಾಯ ಮಾಡಿ ಶುಂಠಿ ಪುಡಿ ಸೇರಿಸಿ ಸೇವನೆ ಮಾಡೋದು. ಅಂದರೆ ಹರಳೆ ಗಿಡದ ಬೇರ ಇದು? ಹೌದು, ಹರಳೆ ಗಿಡದ್ದು. ನಾನಿಲ್ಲಿ ಕ್ಯಾಸ್ಟರ್ ಗಿಡ ಅಂತ ಕರಿತೀನಿ, ಯಾಕಂದರೆ ಅದು ಮನೆಯಲ್ಲೂ ಎಲ್ರಿಗೂ ಕ್ಯಾಸ್ಟರ್ ಗಿಡ ಅಂತ ಅದು ಒಂದು. ಈ ಹಳ್ಳೆಣ್ಣೆ ಬರುತ್ತೆ ನೋಡಿ, ಅದರದ್ದು ಬೇರು. ಈ ಬೇರು ಕೆಲವು ಸಲ ಅಗದಿ ರಸನೂ ತೊಗೊಬೋದು, ಅದನ್ನು ಕಷಾಯ ಮಾಡು ಕುಡಿಬೋದು. ಅಥವಾ ಇದು ಹಾಗೂ ಶುಂಠಿ ಕಷಾಯ ಮಾಡಿ ಆ ಕಷಾಯ ಸೇವನೆ ಮಾಡೋದ್ರಿಂದನೂ ಬೆನ್ನೋವು ಕಮ್ಮಿ ಆಗುತ್ತೆ. ಇದಕ್ಕೆ ಒಂದು ಎನಾಲ್ಜೆಸಿಕ್ ಪೇನ್ ಕಮ್ಮಿ ಮಾಡೋ ಶಕ್ತಿ ಇದರಲ್ಲಿದೆ. ಸೊ ನಾನಿವತ್ತು ಒಂದು ಪ್ರಿಪ್ರೇಷನ್ನು ಈ 3 ಐಟಮ್ ಇಟ್ಕೊಂಡು ಶುಂಠಿ ಹಾಗೂ ಬೇರಿಂದು ಹಾಗೂ ಬೆಲ್ಲ, 3 ಇಂಗ್ರೀಡಿಯೆಂಟ್ಸ್ ತಗೊಂಡು ಒಂದು ಪ್ರಿಪ್ರೇಷನ್ ಮಾಡೋಣ ಅಂತ. ಇನ್ನು ಡಾಕ್ಟ್ರೇ, ನಮಗೆ ಇಂಗ್ಲಿಷ್ ಮೆಡಿಸನ್ ಅಲ್ಲಿ ಹೋದ್ರೆ ಲೋವರ್ ಬ್ಯಾಕು ಅಪ್ಪರ್ ಬ್ಯಾಕ್ ಅಂತೆಲ್ಲ ಪೇನ್ ಬರುತ್ತೆ. ಹೌದು. ಸೊ ಅದು ಹೇಗೆ ಬರುತ್ತೆ ಅಂತ ಅಂದ್ರೆ ಇದೇ ಒಂದು ಸಮಸ್ಯೆಯಿಂದ ಬರುತ್ತಾ ಹೇಗೆ? ಬೇರೆ ಬೇರೆ ಕಾರಣಗಳಿರುತ್ತೆ. ಓಕೆ. ಮೊನ್ನೆ ಒಬ್ಬರು ಕ್ಲೈಂಟ್ ಬಂದಾಗ ನನಗೆ ಬೆನ್ನೋವು ಅಂತ ಹೇಳಿದ್ರು, ಮೇಲಿನ ಭಾಗದಲ್ಲಿ ನೋವು ಅಂತ ಹೇಳಿದ್ರು. ಆದರೆ ಆತನ ಹೇಳಿದೆ, ಅವನು ನನ್ನ ಕಸಿನ್ನು ನನ್ನನ್ನು ಹಿಡ್ದು ಬೆನ್ನನ್ನು ಹಿಂಗೆ ಜರುಗಿಸಿದ್ರು ಅಂತ. ಆದರೆ ಅವ್ರಿಗೆ ಆಗಿದ್ದೇ ಬೇರೆ ಕಾಯಿಲೆ ಇತ್ತು. ಅವ್ರಿಗೆ ಈ ಇದ್ರದ್ದು ಲಂಗ್ಸಿನ ಒಂದು ಕಾಯಿಲೆ ಆಗಿತ್ತು, ನಿಮೋನಿಯಾ ಥರ ಆಗಿತ್ತು. ಅದು ಆಮೇಲೆ ಅವರಿಗೆ ಪಾಪ ಉಸಿರಾಡೋಕ್ಕೆ ಅದಕ್ಕೆಲ್ಲ ಕಷ್ಟ ಆಗ್ತಾ ಇತ್ತು. ಸೊ ಒಳಗಡೆ ಆರ್ಗನ್ಸ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಕೆಲವು ಸಲ ಹಾರ್ಟಂದು ಇರ್ಬೋದು, ಕೆಲವು ಸಲ ಲಂಗ್ಸ್ದು ಇರ್ಬೋದು, ಹೊಟ್ಟೆದಿರ್ಬೋದು, ಲಿವರ್ದಿರ್ಬೋದು, ಅಲ್ಲಲ್ಲಿ ಇಲ್ಲಲ್ಲಿ ರೇಡಿಯೇಟ್ ಆಗುತ್ತೆ ಪೇನ್ಸು. ಈ ಮೂಮೆಂಟ್ ಇಂಜುರೀಸು ಇವೆಲ್ಲ ಬರುತ್ತೆ ನೋಡಿ, ಅವು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಹರಳೆ ಗಿಡದ ಬೇರಿನಿಂದ ಬೆನ್ನು ನೋವಿಗೆ ಸಾಕಷ್ಟು ಒಂದು ಉಪಯೋಗಗಳಿದೆ ಅನ್ನೋದನ್ನ ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ರು. ಹಾಗೆ ಜೊತೆಯಲ್ಲಿ ಅದರದ್ದೊಂದು ಮೋದಕ ಸಹ ಮಾಡ್ತಾರಂತೆ. ಅದು ಹೇಗೆ ಮಾಡ್ತಾರೆ, ಅದು ಹೇಗಿರುತ್ತೆ, ಅದನ್ನೆಲ್ಲ ತಿಳ್ಕೊಳ್ಳೋಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಶಾರ್ಟ್ ಬ್ರೇಕ್. ಇದು ಫ್ರೀಡಮ್ ರಿಫೈನ್ಸ್ ಅಂಡ್ ಫ್ಲೋರಲ್ ಸುವರ್ಣ ಪಾಕಶಾಲೆ. ಚೆಕ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಸ್ ಅಂಡ್ ಫ್ಲೋರಲ್ ಸುವರ್ಣ ಪಾಕಶಾಲೆ. ಎಸ್ ಡಾಕ್ಟರ್, ಅರಳೆ ಗಿಡದ ಬೇರಿಂದ ಒಂದು ಮೋದಕ ಮಾಡ್ತೀನಿ ಅಂದ್ರೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳಿ. ಇದಕ್ಕೆ ಬೇಕಾಗಿರೋದು ಸಿಂಪಲ್ ಆಗಿದೆ.
ಇದು ನಮ್ಮ ಕ್ಯಾಸ್ಟು ಗಿಡದ್ದು ಬೇರು, ಓಕೆ. ಆಮೇಲೆ ಶುಂಠಿ, ಹಸಿ ಶುಂಠಿ, ಬೆಲ್ಲ, ಆಮೇಲೆ ಸ್ವಲ್ಪ ಗೋಧಿ ಹಿಟ್ಟು. ಇದ್ರದ್ದು ಮೋದಕ ಮಾಡೋಣ ಅಂತ ಸಿಂಪಲ್ ಆಗಿರುತ್ತೆ, ಆದರೆ ಇದು ರುಚಿಯಾಗೂ ಇರುತ್ತೆ, ಹೆಲ್ತ್ಗೂ ತುಂಬ ಬೆನಿಫಿಟ್. ಮಾಡೋಣವಾ? ನಾನು ಸ್ವಲ್ಪ ಇವಾಗ ಇದನ್ನ ಇದು ಮಾಡ್ಕೊಂಡ್ಬಿಡ್ತೀನಿ, ಶುಂಠಿನ. ಶುಂಠಿ ವಿಶ್ವ ಭೇಷಜ. ಈ ಎಲ್ಲದಕ್ಕೂ ನಾವು ಆದಷ್ಟು ಶುಂಠಿ ಯಾತಕ್ಕೆ ಸೇರಿಸ್ತೀವಿ ಅಂದರೆ ತಗೊಳ್ಳೋ ಔಷಧಿಗಳು ಎಲ್ಲ ಸ್ವಲ್ಪ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಅಂತ. ನಮ್ಮ ಡಾಕ್ಟರ್ ಉಪಯೋಗ ಮಾಡ್ತಾ ಇರುವಂಥದ್ದು ಕ್ಯಾಸ್ಟ್ರೋಲ್ ಗಿಡದ ಬೇರು, ಅಂದರೆ ಔಡಲ ಗಿಡದ ಬೇರು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಹರಳು ಗಿಡದ ಬೇರು. ಇವಾಗ ನಾವು ಏನು ಮಾಡೋಣ ಅಂದರೆ ಇದನ್ನ ಒಂದು ಮಿಕ್ಸ್ಚರ್ ಮಾಡ್ಕೊಂಡ್ಬಿಡೋಣ. ಶುಂಠಿ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಅಷ್ಟು ಗಿಡದ್ದು ಇದನ್ನ ಎಷ್ಟು ಗಂಟೆವರೆಗೂ ನೆನೆಸಿದ್ದೀರಾ ಡಾಕ್ಟ್ರೆ? ನಾನಿದು ಒಂದು 3-4 ಅವರ್ಸ್ ನೆನೆಸಿದ್ದೀನಿ. ಇದನ್ನು ಏನು ಮಾಡೋದು ಅಂದರೆ ಕಂಪ್ಲೀಟಾಗಿ ಒಂದು ಪೇಸ್ಟ್ ಥರ ಮಾಡ್ಕೊಡೋದು. ಯಾಕಂದರೆ ಇದು ಬಾಯಿಗೆ ಹಾಕ್ಕೊಂಡು ಚೂ ಮಾಡೋದಷ್ಟೇ. ಸೊ ಇಷ್ಟು ರೆಡಿಯಾಗಿದೆ. ಡೀಪ್ ಫ್ರೈ ಏನಾದರೂ ಮಾಡ್ತೀರಾ? ಹೌದು ಹೌದು, ಇದನ್ನು ಡೀಪ್ ಫ್ರೈ ಹಾಗಾದ್ರೆ ಎಣ್ಣೆ ಇಟ್ಕೊಂಡ್ಬಿಡೋದ್ವಾ? ಹಾಂ, ಇಟ್ಕೊಂಡ್ಬಿಡಿ. ನಾವು ಉಪಯೋಗಿಸ್ತಾ ಇದ್ದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದರಲ್ಲಿ ವಿಟಮಿನ್ ಎ, ಡಿ ಆ್ಯಂಡ್ ಇ ಇದೆ. ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಸ್ವಲ್ಪನೇ ಎಣ್ಣೆ ಬಳಸಿ ಜಾಸ್ತಿ ಅಡುಗೆ ಮಾಡ್ಬೋದು. ಫಾರ್ ಯುವರ್ ಕಂಪ್ಲೀಟ್ ಫ್ಯಾಮಿಲಿ ಹೆಲ್ತ್, ಫ್ರೀಡಮ್ ಜೊತೆ ಆಹಾರ, ಫ್ರೀಡಮ್ ಜೊತೆ ಆನಂದ. ಅಂದರೆ ಗೋಧಿ ಹಿಟ್ಟು ತೊಗೊಂಡಿದ್ದೀರಲ್ವಾ? ಹೌದು, ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಸಿಗತ್ತಾ? ಓಕೆ. ಈಗ ನೀವು ಉಪಯೋಗ ಮಾಡಿರುವಂಥದ್ದು ಶುಂಠಿ, ಔಡಲ ಗಿಡದ ಬೇರು, ಹೌದು, ಮತ್ತೆ ಜೊತೆಲಿ ಬೆಲ್ಲ. ಈಗ ಹಿಟ್ಟು ಕಲ್ಸ್ಕೊತಾ ಇದ್ದೀರಾ? ಹೌದು. ಅದು ಆ ಮೋದಕ ಮಾಡೋದಕ್ಕಲ್ಲ? ಮೋದಕ ಮಾಡೋಕ್ಕೆ. ಈ ಹಿಟ್ಟಿಗೆ ಏನು ಉಪಯೋಗ ಮಾಡಿಲ್ಲ ಅಲ್ಲ? ಆ ಹಿಟ್ಟಿಗೆ ಏನಿಲ್ಲ, ಜಸ್ಟ್ ಪ್ಲೇನ್ ಗೋಧಿ ಹಿಟ್ಟು. ಇವಾಗ ನಾನು ಇದು ಟ್ರೇ ಸ್ವಲ್ಪ ನೀವು ತಗೊಂಡಿದ್ದೀರ. ಒಂದು ಮೋದಕದ ಥರ ಮಾಡ್ತಾ ಇದ್ದೀನಿ ಇದು. ಯಾಕಂದರೆ ಇದು ಸ್ವಲ್ಪ ಚೆನ್ನಾಗಿ ಮೋದಕದ ಥರ ಬಂದರೆ ಅದು ಕ್ಲೀನಾಗಿ ಅದನ್ನು ಉಪಯೋಗಿಸ್ಕೊಬೋದು ಅಂತ. ಸಿಂಪಲ್ ಆಗಿದೆ ಇದು. ಹಾಕೋಣ ಮೇಡಮ್? ಹಾಕು. ಯಾವ ಸಮಯದಲ್ಲಿ ಸೇವನೆ ಮಾಡಬೇಕು ಡಾಕ್ಟರ್ ಇದು? ಇದು ಆದಷ್ಟು ದಿವಸಕ್ಕೆ 1 ಅಥವಾ 2 ಅಗಿತಾ ಇದ್ರೆ ಚೆನ್ನಾಗಿ ಬೇರಿಂದ ಸ್ವರಸ, ಶುಂಠಿ ಸ್ವರಸದ ಜೊತೆ ದೇಹಕ್ಕೆ ಹೋಗ್ತಾ ಇರುತ್ತೆ. ಒಂದು ತಿಂಡಿ ಥರನೂ ಆಗತ್ತೆ. ಸೊ ಅದನ್ನು ಗಮನಕ್ಕೆ ಇಟ್ಕೊಂಡು ಮಾಡಿರೋದು. ಬಿಫೋರ್ ಫುಡ್ ಇದು ಆಫ್ಟರ್ ಫುಡ್? ಇದು ಆದಷ್ಟು ಬಿಫೋರ್ ಫುಡ್ ತಗೊಳ್ಳೋದು ತುಂಬ ಒಳ್ಳೆಯದು. ಊಟಕ್ಕೆ ಮುಂಚೆ ತಗೊಳ್ಳೋದು ತುಂಬ ಒಳ್ಳೆಯದು. ಇದರಿಂದ ಏನು ಸಮಯದಲ್ಲಿ ಆಗಿರಬಹುದು, ಊಟಕ್ಕೆ ಮುಂಚೆ ತಗೊಬೋದು. ಇದ್ರದ್ದು ಇನ್ನೇನು ಬೆನಿಫಿಟ್ ಅಂದರೆ ವಾತಾನುಲೋಮ ಚೆನ್ನಾಗಿ ಈ ಮೋಷನ್ಸು ಅದೆಲ್ಲ ಸ್ವಲ್ಪ ಚೆನ್ನಾಗಿ ಹೋಗುತ್ತೆ.
ಓಕೆ ಆಮೇಲೆ ಗ್ಯಾಸ್ ಗೀಸ್ ಕಟ್ಟಲ್ಲ ಹೊಟ್ಟೆಯಲ್ಲಿ, ಹೊಟ್ಟೆ ಉಬ್ಬರ ಆಗಲ್ಲ. ರೆಡಿ ಆಗಿದೆಯಾ ಡಾಕ್ಟರ್ ಇದು? ರೆಡಿ ಮೇಡಮ್. ಎಸ್. ಓಕೆ, ಡಾಕ್ಟ್ರು ಮೋದಕ ಮಾಡಿದ್ದಾರೆ, ಅದು ಎಸ್ಪೆಷಲಿ ಆಯುರ್ವೇದಿಕ್ ಔಡಲ ಗಿಡದ ಬೇರಿಂದ ಮಾಡಿರೋಂಥದ್ದು. ಸೊ ಟೇಸ್ಟ್ ಮಾಡೋಣ ಡಾಕ್ಟ್ರೆ. ಇದನ್ನ ನೀವು ಅಗಿಬೇಕು, ಅಗಿಬಿಟ್ಟು ಅದರಲ್ಲಿರೋ ಸ್ವರಸ ತಗೊಂಡು ಮಿಕ್ಕಿದ್ನ ಉಗಿಬೇಕು. ಓಕೆ. ಯಾಕಂದ್ರೆ ಇದರಲ್ಲಿ ತುಂಬಾ ಫೈಬರ್ ಅಂಶ ಇರುತ್ತೆ, ಆ ನಾರಿನ ಅಂಶ ಇರುತ್ತಲ್ಲ. ಕಬ್ಬು ಹೆಂಗ್ ತಿಂತೀವಿ ಹಂಗೆ. ಹೌದು. ಶುಂಠಿ ಆ ಘಮ ಬರ್ತಾ ಇದೆ, ಸ್ವಲ್ಪ ಕಹಿ ಅನ್ಸುತ್ತೆ ಬೇರು, ಬಿಟ್ರೆ ಅದೇ ಆರೋಗ್ಯಕ್ಕೋಸ್ಕರ ತಿನ್ಬೇಕಷ್ಟೇ ಇದು. ಹೌದು, ರುಚಿಗೋಸ್ಕರ ತಿನ್ನುವಂಥದ್ದಲ್ಲ. ಸೊ ಆರೋಗ್ಯನ ಕಾಪಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಬೆನ್ನು ಗಟ್ಟಿ ಮಾಡ್ಕೋಬೇಕು ಅಂದ್ರೆ, ಬೆನ್ನು ಸಾಯೋವರೆಗೂ ಗಟ್ಟಿ ಇರಬೇಕು ಅಂದ್ರೆ ಅವಾಗವಾಗ ಈ ತರ ಒಂದು ಮೋದಕನ ಮಾಡ್ಕೊಂಡು ತಿನ್ಬೇಕು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಔಡಲ ಗಿಡದ ಬೇರಿನಿಂದ ಮಾಡಿರುವಂಥ ಒಂದು ಮೋದಕ ತುಂಬಾ ರುಚಿಯಾಗಿತ್ತು. ಜೊತೆಗೆ ಇದನ್ನು ರುಚಿಗಿಂತ ಮುಖ್ಯವಾಗಿ ಆರೋಗ್ಯಕ್ಕೋಸ್ಕರ ನಾವು ತಿನ್ನಲೇಬೇಕು. ಸೊ ನೀವು ಇದೇ ಥರ ಒಂದು ಬೇರನ್ನ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ, ಸೊ ಈಗ ನೆಕ್ಸ್ಟ್ ಯಾರು ಬರ್ತಿದ್ದಾರೆ, ಅವ್ರು ನಮಗೋಸ್ಕರ ಯಾವ ಡಿಶ್ ಮಾಡ್ತಾರೆ ಅದನ್ನೆಲ್ಲ ನೋಡೋಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಶಾರ್ಟ್ ಬ್ರೇಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ನಾವು ಕೊಟ್ಟಂತ ಚಾಲೆಂಜ್ನಲ್ಲಿ ವಿನ್ ಆಗಿ ಇವತ್ತು ನಮ್ಮ ಪಾಕಶಾಲೆಯಲ್ಲಿ ಒಂದು ಡೆಲಿಕಸಿ ಮಾಡ್ತೀನಿ ಅಂತ ರಕ್ಷಿತಾ ಚೇತನ್ ಅವ್ರು ಬಂದಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ರಕ್ಷಿತಾ. ಹಾಯ್. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಲ್ಲಿಂದ ಬರ್ತಾ ಇದ್ದೀರಾ? ಬ್ಯಾಂಗ್ಳೂರ್ ನಾಗರಬಾವಿಯಿಂದ. ಓಕೆ, ವೆರಿ ನೈಸ್. ಸೊ ಕುಕಿಂಗ್ ಮಾಡ್ತೀರಾ ಮನೇಲಿ? ಮಾಡ್ತೀನಿ, ಸ್ವಲ್ಪ ಸ್ವಲ್ಪ. ಯೋಚನೆ ಮಾಡಿ ಹೇಳ್ತಾ ಇದ್ದೀರಾ ಕುಕಿಂಗ್? ಸ್ವಲ್ಪ ಮಾಡ್ತೀನಿ. ಹೊಸ ರೆಸಿಪೀಸ್ ಟ್ರೈ ಮಾಡ್ತಾ ಇರ್ತೀನಿ ನಿಮ್ಮ ಶೋನ ನೋಡ್ಕೊಂಡು. ಎಸ್ಪೆಷಲಿ ನವೀನ್ ಅವ್ರದ್ದು ತುಂಬಾ ಇಷ್ಟ ಆಗುತ್ತೆ ನಂಗೆ ರೆಸಿಪೀಸ್. ಓ, ನವೀನ್ ಅವ್ರು ತುಂಬಾ ಇಷ್ಟ ಆಗುತ್ತಾ ನಿಮ್ಗೆ? ಓಕೆ ಓಕೆ. ಮತ್ತೆ ಬೇರೆ ಯಾರು ಅಲ್ಲ, ನೋಡೋದಕ್ಕೆ ಚೆನ್ನಾಗಿರುತ್ತೆ, ತಿಂದು ನೋಡಿಲ್ಲ ಅವ್ರು ಮಾಡಿರೋದನ್ನ. ಅಲ್ಲ, ಮನೇಲಿ ಟ್ರೈ ಮಾಡಿದಿರಾ ತಾನೆ? ಹಾ, ಮಾಡಿದ್ದೀನಿ. ಟೇಸ್ಟಿಯಾಗಿ ಬಂದಿಲ್ಲ? ಬಂದಿದೆ ಅಲ್ವಾ? ಅಷ್ಟೇ ಸಿಂಪಲ್. ನಾನು ಟೇಸ್ಟ್ ಮಾಡಿ ಹೇಳ್ತೀನಲ್ಲ, ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡ್ತೀನಲ್ಲ, ಅಷ್ಟೇ ಆಗೋಯ್ತು. ಮಾಡ್ತಿರ್ತೀನಿ. ಓಕೆ, ಏನ್ ಮಾಡ್ತಾ ಇದ್ದೀರಾ? ನಾನಿವತ್ತು ಅಕ್ಕಿ ರವೆನಲ್ಲಿ ತರಿ ಅಂತ ಮಾಡ್ತಾ ಇದ್ದೀನಿ. ಅಕ್ಕಿ ರವೆನಲ್ಲಿ ತರಿ ಅಂತ? ಯಾವ ಕಡೆ ಡಿಶ್ ಇದು? ಇದು ಹಾಸನ್ ಮತ್ತೆ ಚಿಕ್ಕಮಂಗ್ಳೂರ್ ಕಡೆ ಡಿಶ್. ಓಕೆ, ನೀವು ಪ್ರಾಪರ್ ಹಾಸನ? ನನ್ನ ಅಮ್ಮಂದು ನೇಟಿವ್ ಬಂದು ಹಾಸನ್. ಓಕೆ, ಸೊ ಮದ್ವೆ ಆದ್ಮೇಲೆ ಇಲ್ಲಿ ಸೆಟ್ಲ್? ಹೌದು. ವೆರಿ ನೈಸ್. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್? ಇದಕ್ಕೆ ಹಾಲು ಮತ್ತೆ ಅಕ್ಕಿ ರವೆನ ನಾನು ಆಲ್ರೆಡಿ ನೆನೆಸಿಟ್ಕೊಂಡು ತಗೊಂಡ್ಬಂದಿದ್ದೀನಿ. ಮತ್ತೆ ತುಪ್ಪ ಸ್ವಲ್ಪ. ಇದು ಬಂದು ಅಕ್ಕಿ ರವೆ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಈರುಳ್ಳಿ, ಉಪ್ಪು, ಕಾಯಿ ತುರಿ, ಹಸಿರು ಮೆಣಸಿನ್ಕಾಯಿ ಮತ್ತೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ತಗೊಂಡ್ಬಂದಿದ್ದೀನಿ ನಾನು. ಓಕೆ, ಶುರು ಮಾಡೋಣ. ಶ್ಯೂರ್. ಏನ್ ಮಾಡ್ತೀರಾ ಫಸ್ಟ್? ನನಗೆ ಅದು ನೆನೆಸಿಟ್ಟಿರೋ ಅಕ್ಕಿ ಮತ್ತೆ ಹಾಲಿಂದ ಕೊಡಿ. ಅಕ್ಕಿ ಅಂದ್ರೆ ತರಿಯಾಗಿ ರುಬ್ಕೊಂಡಿದ್ದೀರಾ? ಹೌದು. ಫಸ್ಟ್ ಅಕ್ಕಿನ ತೊಳೆದ್ಬಿಟ್ಟು ಅದನ್ನ ನೆರಳಲ್ಲಿ ಒಣಗಿಸ್ಬೇಕು, ಬಿಸಿಲಲ್ಲಿ ಒಣಗಿಸ್ಬಾರ್ದು. ಅದನ್ನ ತರಿ ಮಾಡ್ಕೊಂಡು ಜರಡಿ ಹಿಡ್ದಿದ್ದೀನಿ. ಸಣ್ಣದ ದಪ್ಪ ಅಕ್ಕಿ ಇನ್ನೂ ಚೂರೆಲ್ಲ ತೆಗ್ದಾಕ್ಬಿಟ್ಟು ಸಣ್ಣದ್ ಮಾತ್ರನ ಇಟ್ಕೊಂಡಿದ್ದೀನಿ. ಅದ್ರಲ್ಲಿ 1 ಬೌಲ್ ಅಕ್ಕಿಗೆ 2ರಷ್ಟು ಹಾಲು ಹಾಕ್ಬೇಕು. ನೀರಲ್ಲಾದ್ರೂ ನೆನ್ಸಿಡ್ಕೊಬಹುದು, ಇಲ್ಲ ಅಂದ್ರೆ ಹಾಲಲ್ಲಾದ್ರೂ ನೆನ್ಸ್ಬಿಟ್ಟು ಇಟ್ಕೊಬಹುದು. ಆಪ್ಷನಲ್. ಹಾಲಲ್ಲಾದ್ರೂ ನೆನ್ಸ್ಬೋದು, ನೀರಲ್ಲಾದ್ರೂ ನೆನ್ಸ್ಬೋದು. ಹಾಲಲ್ಲಿ ನೆನ್ಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಹಾಲಲ್ಲೇ ನೆನ್ಸಿಟ್ಟಿದ್ದೀನಿ. ಇದಕ್ಕೆ ನೆಕ್ಸ್ಟ್ ಆನಿಯನ್ ಮಿಕ್ಸ್ ಮಾಡೋಣ ಇದಕ್ಕೆ ಡೈರೆಕ್ಟ್ ಆಗಿ. ಸೊ ಇದನ್ನ ಹೇಗೆ ಮಾಡ್ತೀರಾ ಅಂದ್ರೆ ನೀವು? ನಾನು ಇದನ್ನ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ನಾನು ಸ್ಟೀಮ್ ಮಾಡ್ತೀನಿ. ಓಕೆ, ಸೊ ಸ್ಟೀಮ್ ಇಟ್ಬಿಡಿ ನಾವು. ಸೊ ಈಗ ಏನ್ ಬೇಕು ಇದಕ್ಕೆ? ಇದಕ್ಕೆ ಆನಿಯನ್ ಕೊಡಿ ನನಗೆ. ಇದು 1 ಮೀಡಿಯಂ ಸೈಜ್ ಆನಿಯನ್ ತಗೊಂಡಿದ್ದೀನಿ. 1 ಗ್ಲಾಸ್ಗೆ 1 ಆನಿಯನ್, ಸ್ಮಾಲ್ ಸೈಜ್ 1 ಆನಿಯನ್ ಆದರೆ ಸಾಕು. ಚಿಕ್ಕದಾಗಿ ಚಾಪ್ ಮಾಡಿರಬೇಕು. ಇದು ಕೊಡಿ, ಕೊಕೊನಟ್, ಕಾಯಿ ತುರಿ. ಕಾಯಿ ತುರಿ. ಇದು ಎಷ್ಟು ಬೇಕಾದ್ರೂ ಹಾಕೊಬೋದು ಕಾಯಿ ತುರಿ. ಎಷ್ಟೇ ಹಾಕಿದ್ರು ಅದು ಫ್ಲೇವರ್ ಜಾಸ್ತಿ ಕೊಡುತ್ತೆ ಕಾಯಿ. ಇಷ್ಟೇ ಅಂತ ಇಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಕಾಯಿ ತುರಿ. ಸೊ ಟೇಸ್ಟ್ ಜಾಸ್ತಿ ಮಾಡುತ್ತೆ. ಮೆಣಸಿನಕಾಯಿ
ಏನು? ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ. ಇಡ್ಲಿ ಪಾತ್ರೆ ಮನೆಯಿಂದ ತಂದ? ಹಾ ಹೌದು. ಓಕೆ. ಅದು ಆಕ್ಚುಲಿ ನಮ್ಮ ಕಡೆ ಕಡುಬು ಅಂತ ಮಾಡ್ತೀವಿ ಇದು ಅಕ್ಕಿ ತರಿನಲ್ಲಿ. ಸೊ ಅದಕ್ಕೆ ನಾವು ಯೂಸ್ ಮಾಡ್ತೀವಿ ಆ ಪಾತ್ರೆನ. ಇದು 2 ಹಸಿರು ಮೆಣಸಿನ್ಕಾಯಿ ಸಾಕು ಇದಕ್ಕೆ. ಖಾರ ಬೇಕು ಅಂದ್ರೆ ಖಾರ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕೊಳ್ಬೋದು. ಸಬ್ಸಿಗೆ ಸೊಪ್ಪು. ಸಬ್ಸಿಗೆ ಸೊಪ್ಪು ಅದು ಬೇರೆನೇ ಟೇಸ್ಟ್ ಕೊಡುತ್ತೆ. ಹೌದು, ಅದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಅರೋಮಾ ಚೆನ್ನಾಗಿ ಬರುತ್ತೆ ಇದ್ರದ್ದು. 1 ಸ್ಪೂನ್ ಅಷ್ಟು ಸಾಕು, ಸ್ವಲ್ಪ ಸಾಕು. ಏನ್ ಬೇಕು? ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ. ಓಕೆ. ಉಪ್ಪು ಕೊಡಿ ಸ್ವಲ್ಪ. ಉಪ್ಪು. ಇದು ಫಸ್ಟೇನೆ ಹಾಲು ಮತ್ತೆ ಅಕ್ಕಿ ನೆನೆಸ್ಬೇಕಾದ್ರೆ ಉಪ್ಪಾಕಿ ನೆನೆಸಿದ್ರೆ ಇನ್ನು ನೀಟಾಗಿ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಆಮೇಲೆ ಬೇಕಾದ್ರೆ ನಿಮಗೆ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಉಪ್ಪು ಹಾಕೊಂಡ್ರೆ ಆಗುತ್ತೆ. ಈಗ ನಾನು ಸ್ವಲ್ಪ ಇದು ಫಸ್ಟ್ ಅಕ್ಕಿ ನಾವು ಒಂದು ಅರ್ಧ ಗಂಟೆ ನೆನೆಸ್ಬೇಕು ಹಾಲಲ್ಲಿ. ಅರ್ಧ ಗಂಟೆ ನೆನೆಸಿದ್ರೆ ಸಾಕು. ಸ್ವಲ್ಪ ಜಾಸ್ತಿ ಹೊತ್ತು ನೆಂದ್ರೂ ಏನೂ ಆಗಲ್ಲ, ಚೆನ್ನಾಗೇ ಇರುತ್ತೆ. ಮಿನಿಮಮ್ ಒಂದು ½ an hour ನೆನೆಸಿದ್ರೆ ಸಾಕಾಗುತ್ತೆ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಏನ್ ವರ್ಕಿಂಗ್ ಹೌಸ್ ವೈಫ್ ನೀವು? ನಾವು ಆಕ್ಚುಲಿ ನಮ್ದು ಒಂದು ಪ್ರತಿಧ್ವನಿ ಅಂತ ಮ್ಯೂಸಿಕ್ ಇನ್ಸ್ಟಿಟ್ಯೂಷನ್ ಇದೆ. ನನ್ನ ಹಸ್ಬೆಂಡ್ ನಡೆಸ್ತಾ ಇರೋದು, ನಾನು ಅದನ್ನ ನೋಡ್ಕೊಳ್ತಿದ್ದೀನಿ. ಅಂದ್ರೆ ಸಿಂಗರಾ? ಈಗ ಕಲಿತಾ ಇದ್ದೀನಿ. ಸಿಂಗರಾ? ಇಲ್ಲ, ಅವ್ರು ಬಂದು ಮ್ಯೂಸಿಷಿಯನ್. ಸ್ವಲ್ಪ ಶಾರ್ಟ್ ಮೂವೀಸ್ಗೆಲ್ಲ ವರ್ಕ್ ಮಾಡಿದ್ದಾರೆ, ಇಂಟರ್ನ್ಯಾಷನಲ್ ಶಾರ್ಟ್ ಮೂವೀಸ್ಗೆ. ಅವ್ರು ಬೇಸಿಕಲಿ ಸ್ಟ್ರಕ್ಚರಲ್ ಇಂಜಿನಿಯರ್. ಈಗ ಜಾಬ್ ರಿಸೈನ್ ಮಾಡಿ ಫುಲ್ ಟೈಮ್ ಆಗಿ ಇದನ್ನೇ ಮ್ಯೂಸಿಕ್ ತಗೊಳ್ಳೋಣ. ಯಾವ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡ್ತಾರೆ? ಅವ್ರು ನನ್ನ ಹಸ್ಬೆಂಡ್ ಬಂದು ಕೀಬೋರ್ಡ್ ಪ್ಲೇ ಮಾಡ್ತಾರೆ. ಕೀಬೋರ್ಡ್ ಮಾಡ್ತಾರೆ. ಈಗ ಇದನ್ನು ತುಪ್ಪ ಕೊಡಿ ಸ್ವಲ್ಪ. ಇದು ಅಂಟ್ಕೊಳ್ಳುತ್ತೆ ಸ್ವಲ್ಪ, ಅದಕ್ಕೋಸ್ಕರ ತುಪ್ಪ ಆದ್ರೂ ಸರಿ ಈಸಿಯಾಗಿ ಬರುತ್ತೆ. ತುಪ್ಪ ಆದ್ರೂ ಸರಿ, ಎಣ್ಣೆ ಆದ್ರೂ ಸರಿ, ಏನಿರುತ್ತೋ ಅದನ್ನ ಹಾಕೊಳ್ಳೋಣ. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ಫ್ರೀ ಟೈಮಲ್ಲಿ ಮ್ಯೂಸಿಕ್ ನೋಡ್ತಾ ಇರ್ತೀನಿ, ಕಲಿತಾ ಇರ್ತೀನಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಿರ್ತೀನಿ. ಕುಕಿಂಗ್ ಶೋ ಎಲ್ಲ ನೋಡ್ತಾ ಇರ್ತೀನಿ, ಟ್ರೈ ಮಾಡ್ತಾ ಇರ್ತೀನಿ. ಹೇಗೋ ಮನೇಲಿ ಹಸ್ಬೆಂಡ್ ಇರ್ತಾರೆ, ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ ಅವ್ರ ಮೇಲೆ. ಹಂಗೆ ಹೊಸದೇನೇ ಅಡುಗೆ ಮಾಡಿದ್ರು ಅವ್ರ ಮೇಲೆ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡೋದು. ಇದನ್ನು ಹೊಸದಾಗಿ ಅವ್ರ ಮೇಲೆನೆ ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ಟು ಅವ್ರು ಚೆನ್ನಾಗಿದೆ. ಆರೋಗ್ಯವಾಗಿದ್ದಾರಾ? ಇದಾರೆ. ಪಾಪ ಕೇಳ್ದೆ ಅಂತ ಹೇಳಿ. ಓಕೆ ಶೋರ್, ಹೇಳ್ತೀನಿ. ಯಾರ್ಯಾರಿದ್ದೀರಾ ಮನೇಲಿ ನೀವು? ನಮ್ಮ ಅತ್ತೆ ಮಾವ, ನನ್ನ ಹಸ್ಬೆಂಡ್, ಅವ್ರ ಅಜ್ಜಿ ಇದ್ದಾರೆ, ಮತ್ತೆ ನಾನು ನನ್ನ ಹಸ್ಬೆಂಡ್ ಇದ್ದೀನಿ. ಓಕೆ. ಅಡುಗೆ ನೀವೇ ಮಾಡ್ತೀರಾ ಇಲ್ಲ ಅತ್ತೆ ಮಾಡ್ತಾರಾ? ಅತ್ತೆನೂ ಮಾಡ್ತಾರೆ, ನಾನು ಇಬ್ರು ಮಾಡ್ತೀನಿ. ಅದಕ್ಕೆ ಆಗ್ಲೇ ಕೇಳಿದಾಗ ಹಿಂಗ್ ಯೋಚನೆ ಮಾಡಿದ್ರಿ ಅಲ್ಲ? ಇಲ್ಲ, ಹಾಗೇನಿಲ್ಲ, ಇಬ್ರು ಮಾಡ್ತೀವಿ. ಇದು ರೆಡಿ ಆಗಿದೆ. ಇದು ನಾವು ತರಿ ಮುಟ್ಟಿದ ತಕ್ಷಣ ಮೇಲೆ ಮೇಲೆ ಸಿಗ್ಬಾರದು. ಮುಳುಗೋಗೋ ತರ ಹಾಲ್ನ ಹಾಕೊಬೇಕು. ಅಕಸ್ಮಾತ್ ನೆನ್ಸಿರೋದು ಹಾಲ್ ಶಾರ್ಟೇಜ್ ಆದ್ರೆ ನೀರಾದ್ರೂ ಹಾಕ್ಬೋದು, ಇಲ್ಲ ಹಾಲಾದ್ರೂ ಹಾಕ್ಬೋದು. ಸೊ ಅದು ರೈಸ್ ಆಗುತ್ತೆ ಅನ್ಸುತ್ತೆ? ಸ್ವಲ್ಪ ಆಗುತ್ತೆ, ಜಾಸ್ತಿ ಆಗಲ್ಲ, ಸ್ವಲ್ಪ ಆಗುತ್ತೆ. ಇದನ್ನ ಇಟ್ಬಿಡೋಣ ಇವಾಗ. ಇದು ಒಂದು 10 to 15 minutes ಆದ್ರೆ ಸಾಕು, ನೀಟಾಗಿ ಆಗಿರುತ್ತೆ. ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ, ಇದು ಸಿಹಿಯ ತರ ಎಲ್ಲ ಆಗಲ್ಲ, ಯಾಕಂದ್ರೆ ಸ್ಟೀಮಲ್ಲಿ ಆಗಿರೋದು. ಮತ್ತೆ ಇಡ್ಲಿ ತರ ಎಲ್ಲ ಉಬ್ಬಲ್ಲ ಜಾಸ್ತಿ, ಒಂಥರ ಆಗುತ್ತೆ ಅನ್ನೋದಕ್ಕೆ. ಸ್ವಲ್ಪ ಜಾಸ್ತಿ ಬೆಂದ್ರೂ ಚೆನ್ನಾಗಿರುತ್ತೆ. ಮತ್ತೆ ಈ ಪೇಷಂಟ್ಸ್ ಗಳಿಗೆಲ್ಲ ಆರಾಮಾಗಿ ತಿನ್ಬೋದು ಇದನ್ನ. ಆಯಿಲ್ ಫ್ರೀ ಇರುತ್ತೆ, ಯಾವ್ದು ಆಯಿಲ್ ಕೂಡ ನಾವು ಹಾಕೋದಿಲ್ವಲ್ಲ ಇದಕ್ಕೆ. ಸೊ ಪೇಷಂಟ್ಸ್ ಗಳು ಅದ್ ತಿನ್ಬೇಕಾ ಇದ್ ತಿನ್ಬೇಕಾ ಸೆಪ್ಪೆದು ಅನ್ನೋದಕ್ಕಿಂತ ಹಾಕೊಂಡು ಟೇಸ್ಟ್ ಕೂಡ ಕೊಡುತ್ತೆ ಇದು. ಹಾಡು ಕಲಿತಾ ಇದ್ದೀನಿ ಅಂದ್ರೆ ಹಾಡೇನಾದ್ರು ಹೇಳ್ತೀರಾ? ಇಲ್ಲ, ಸುಮ್ಮನೆ ಹಂಗೆ ಒಂದೆರಡು ಲೈನ್ ಬಿಡಿ ನೋಡೋಣ. ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ. ನೈಸ್, ಥ್ಯಾಂಕ್ ಯು. ಹಾಡ್ಬೋದು ನೀವು, ವಾಯ್ಸ್ ಚೆನ್ನಾಗಿದೆ ನಿಮಗೆ. ಟ್ರೈ ಮಾಡ್ತೀನಿ, ಹೇಳಿಸ್ಕೊಳ್ಳಿ. ಅವ್ರು ತುಂಬಾ ಎನ್ಕರೇಜ್ ಮಾಡ್ತಾರೆ ಇದಕ್ಕೆಲ್ಲ. ಇನ್ಫ್ಯಾಕ್ಟ್ ಅವರೇನೆ ತುಂಬಾ ಫೋರ್ಸ್ ಮಾಡಿ ನನಗೆ ಕಲಿಸ್ತಿದ್ದಾರೆ, ಕಲಿ ಅಂದ್ಬಿಟ್ಟು. ಚೆನ್ನಾಗಿದೆ, ಕಲಿತಾ ಇದ್ದೀನಿ. ಆಕ್ಚುಲಿ ಸ್ವೀಟ್ ಖಾರ ಎರಡೂ ಮಾಡ್ಬೋದು ಇದ್ರಲ್ಲ. ಹೌದು. ಓಕೆ.
ಸೊ ಸ್ವೀಟ್ ಪ್ರೋಸೆಸ್ ಹೆಂಗಿರುತ್ತೆ? ಸ್ವೀಟನ್ನು ಸೇಮ್ ಇದೇ ಥರನೇ ಅಕ್ಕಿನ ಹಾಲಿನಲ್ಲಿ ನೆನೆಸ್ಬಿಟ್ಟು ಇದಕ್ಕೆ ಇನ್ನು ಈರುಳ್ಳಿ ಏನೂ ಹಾಕಲ್ಲ, ಮಸಾಲೆಗಳು ಏನೂ ಹಾಕಲ್ಲ, ಕಾಯಿ ತುರಿ ಮತ್ತು ಬೆಲ್ಲ ಹಾಕಬೇಕು. ಸಕ್ಕರೆ ಹಾಕಿದ್ರೆ ಚೆನ್ನಾಗಿರಲ್ಲ. ಬೆಲ್ಲನ ಹಾಕ್ಬಿಟ್ಟು ಒಂದು ಮೀಡಿಯಂ ಸೈಜಿನ ಬೆಲ್ಲ ಪುಡಿ ಮಾಡಾದ್ರೂ ಹಾಕ್ಬೋದು ಅಥವಾ ತುರಿದ್ಬಿಟ್ಟಾದ್ರೂ ಹಾಕ್ಬೋದು. ಹಾಕ್ಬಿಟ್ಟು ಇದೇ ಥರ ಅದು ಸ್ವಲ್ಪ 20 ಮಿನಿಟ್ಸ್ ಬೇಯಿಸ್ಬೇಕಾಗುತ್ತೆ. ಇದಕ್ಕಿಂತ ಸ್ವಲ್ಪ ಟೈಮ್ ತಗೊಳುತ್ತೆ ಅದು ಸ್ಟೀಮ್ ಆಗೋದಕ್ಕೆ. ಸೊ ಆಗಿದೆ ಅನ್ಸುತ್ತಲ್ಲ? ಆಗಿದೆ. ಆಫ್ ಮಾಡಿ. ಆಗಿದೆ ಇದು ಇವಾಗ. ಓಕೆ. ಅದು ತಣ್ಣಗಾಗ್ಬೇಕಾ ಹೇಗೆ? ಒಂದು 2 ಮಿನಿಟ್ಸ್ ಬಿಟ್ರೆ ಸಾಕು. ಓಕೆ. ತಣ್ಣಗಾಗುತ್ತೆ. ಅಂದ್ರೆ ಯಾಕಂದ್ರೆ ಬಿಸಿನಲ್ಲಿ ನೀಟಾಗಿ ಎದ್ದು ಬರಲ್ಲ, ಅದು ಅಕ್ಕಿ ತರಿಯಾಗಿದ್ರೆ ಸ್ವಲ್ಪ ಪುಡಿ ತರ ಇದಾಗ್ಬಿಡುತ್ತೆ. ಸೊ ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಬೇರೆ ಯಾವ ತರ ಅಡುಗೆಗಳು ಮಾಡ್ತೀರಾ? ನಾನು ಸ್ವಲ್ಪ ಸ್ಟೈಲ್ ಇಂದೆಲ್ಲ ಮಾಡ್ತೀರಾ? ಸ್ವಲ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ. ಓಕೆ. ಹೇಳ್ಕೊಟ್ಟಿಲ್ಲ, ಅವ್ರು ಮಾಡ್ಬೇಕಾದ್ರೆ ನೋಡ್ತಾ ಇರ್ತೀನಿ ಅಷ್ಟೇ. ಮನೇಲಿದ್ದಾಗ ಯಾವತ್ತೂ ಟ್ರೈ ಮಾಡ್ತಿರ್ಲಿಲ್ಲ. ಮದ್ವೆ ಆಗಿ ಬಂದ್ಮೇಲೆ ಕಲಿಬೇಕಲ್ಲ ಅಡುಗೆಗಳು. ನೀವೆಲ್ಲ ಹಾಳು ಮಾಡಿದ್ರೆ ನಿಮ್ಮ ಅತ್ತೆ ಬಂದು ಸರಿ ಮಾಡ್ತಾರಾ? ಆ ಥರ ಏನಿಲ್ಲ, ಚೆನ್ನಾಗೇ ಮಾಡಿರ್ತೀನಿ ಅನ್ಕೊಳ್ತೀನಿ. ಯಾವತ್ತೂ ಚೆನ್ನಾಗಿಲ್ಲ ಅಂತ ಕಂಪ್ಲೇಂಟ್ ಮಾಡಿಲ್ಲ, ಚೆನ್ನಾಗಿದೆ ಪ್ರೀತಿಗೆ ಹಂಗೆ ಹೇಳಿರ್ತಾರಪ್ಪ. ಇಲ್ಲ, ಚೆನ್ನಾಗೇ ಮಾಡ್ತೀನಿ, ತಿನ್ಬೋದು. ನಿಮಗೆ ತಿಂದ್ಬಿಟ್ಟು ಅನ್ಸಿದ್ಯಾ? ಚೆನ್ನಾಗಿ. ಹೌದು. ಹಂಗಾದ್ರೆ ಓಕೆ, ನಮಗೆ ಅನ್ಸಿದ್ರೆ ಎಲ್ರಿಗೂ ಓಕೆ. ನೀವು ಓದಿದ್ದೆಲ್ಲ ಎಲ್ಲಿ? ನಾನು ಡಿಗ್ರಿ ಮಾಡಿದ್ದು ತುಮಕೂರಿನಲ್ಲಿ. ನಾನು ಈಗ ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದೀನಿ. ಅದು ಇಲ್ಲಿ ಬ್ಯಾಂಗ್ಳೂರಲ್ಲೇ ಮಾಡಿದೆ, IFT ಕಾಲೇಜಲ್ಲಿ ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದೀನಿ. ಮದ್ವೆ ಆದ್ಮೇಲೆ ಮಾಡಿದ್ರಾ ಹೇಗೆ? ಮಾಡ್ಬೇಕಾದ್ರೆ ಮಿಡಲ್ ಮದ್ವೆ ಆಯ್ತು. ಅದಾದ್ಮೇಲೆ ಹಂಗೆ ಎಜುಕೇಶನ್ ಕಂಟಿನ್ಯೂ ಮಾಡಿದೆ, ಮುಗಿಸ್ದೆ. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಲವ್ ಕಮ್ ಅರೇಂಜ್ ಮ್ಯಾರೇಜ್. ಹಂಗೆ. ಎಲ್ಲಿ ಕ್ಯಾಚ್ ಹಾಕೊಂಡ್ರು? ತುಮಕೂರಲ್ಲೇನೆ. ಆಕ್ಚುಲಿ ಅವ್ರು ಬಂದು ಒಂದು ಕಾನ್ಫಿಡೆನ್ಸ್ ಸ್ಟಾರ್ಟಿಂಗ್ ಯಾವುದಕ್ಕೋ ಒಂದು ಆಡಿಷನ್ಗೆ ಅಂತ ಜಡ್ಜ್ ಆಗಿ ಬಂದಿದ್ರು. ಅವಾಗ ಪರಿಚಯ ಆಗಿದ್ದು. ಅವ್ರು ಜಡ್ಜ್ ಆಗಿ ಬಂದಿದ್ರು, ನಮ್ಮ ಕಾಲೇಜಿಗೆ ಬಂದಿದ್ರು. ನಾನು ಸುಮ್ಮನೆ ನೋಡೋದಕ್ಕೆ ಅಂತ ಹೋಗಿದ್ದೆ, ಪಾರ್ಟಿಸಿಪೇಟ್ ಮಾಡಕ್ ಹೋಗಿರ್ಲಿಲ್ಲ. ಅಲ್ಲಿಂದ ಪರಿಚಯ ಆಗಿದ್ದು. ನನ್ನ ಫ್ರೆಂಡಿಗೆ ಫ್ರೆಂಡ್ ಆಗಿದ್ರು ಅವರು. ಅಲ್ಲಿಂದ ಕಂಟಿನ್ಯೂ ಆಯ್ತು. ವೆರಿ ನೈಸ್. ಎಷ್ಟು ವರ್ಷ ಲವ್ ನಿಮ್ದು? 3 years. 3 years. ಅಷ್ಟೇ, ಜಾಸ್ತಿ ಕಾಯ್ಬಾರ್ದು. 3 years ಆದ್ಮೇಲೆ ಮದುವೆ ಆಗ್ಬಿಡ್ಬೇಕು. ಇಲ್ಲ ಅವ್ರು ಹೋಗ್ಬಿಡ್ತಾರೆ, ಇಲ್ಲ ಇವ್ರು ಹೋಗ್ಬಿಡ್ತಾರೆ. ನಿಜ ಅಲ್ವಾ? ಹೌದು. ತಣ್ಣಗಾಗಿದೆ ಅಲ್ವಾ ಈಗ? ತಣ್ಣಗಾಗಿದೆ. ನನಗೆ ಒಂದು ಏನ್ ಬೇಕು? ನೈಫ್ ಬೇಕು. ಇಲ್ಲೇ ಅಲ್ಲೇ ಕಟ್ ಮಾಡ್ತಿದ್ದೇನೆ. ಸರ್ವಿಂಗ್ ಪ್ಲೇಟಲ್ಲಿ ಹಾಕೊಂಡ್ಬಿಡ್ತೀರಾ? ಹೌದು. ಇದು ನೀಟಾಗಿ ತಣ್ಣಗಾಗಿದ್ರೆ ಮಾತ್ರ ಈ ತರ ಪೀಸಸ್ ಬರುತ್ತೆ. ಸ್ವಲ್ಪ ಇದಾದ್ರೆ ಒಡೆದೋಗ್ಬಿಡುತ್ತೆ. ನಾನು ಈ ಗಾರ್ನಿಶಿಂಗಿಗೆ ಈ ಚಿಲ್ಲಿ ಯೂಸ್ ಮಾಡಿದ್ದೀನಿ, ಫ್ಲವರ್ ತರ ಕಟ್ ಮಾಡಿ. ಓಕೆ, ಚೆನ್ನಾಗಿದೆ. ತರಿ ರೆಡಿ ಆಗಿದೆ. ಖಾರ ತರಿ ಇದು. ಥ್ಯಾಂಕ್ ಯು. ಓಕೆ, ರಕ್ಷಿತಾ ಅವರು ಒಂದು ಹಾಸನದ ಸ್ಟೈಲು ಖಾರದ ತರಿ ಮಾಡಿದ್ದಾರೆ. ನಾನಂತೂ ಯಾವತ್ತೂ ಟೇಸ್ಟ್ ಮಾಡಿಲ್ಲ. ಇಮಿಡಿಯೇಟಾಗಿ ಟೇಸ್ಟ್ ಮಾಡಿಬಿಡ್ತೀನಿ. ಟೇಸ್ಟ್ ಮಾಡೋಣ? ಯಾ, ಶೂರ್. ಇದು ತುಪ್ಪದ ಜೊತೆ ಮಾತ್ರ ಕಾಂಬಿನೇಷನ್, ಇಲ್ಲ ಅದಕ್ಕೆ ಚಟ್ನಿ ಏನಾದರೂ? ಚಟ್ನಿಗಿಂತ ತುಪ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಹಾಗೂ ಕೂಡ ತಿನ್ಬೋದು. ಚೆನ್ನಾಗಿದೆ, ತುಂಬ ರುಚಿಯಾಗಿದೆ. ಸ್ವಲ್ಪ ಆ ಮೆಣಸಿನ್ಕಾಯಿ ಸಣ್ಣದಾಗಿ ಹಚ್ಚಾಕಿದ್ರಲ್ಲ, ಅದು ಸಿಗ್ತಾ ಇದೆ. ಸ್ವಲ್ಪ ಖಾರ ಖಾರ ಅನಿಸ್ತಿದೆ. ಮತ್ತು ಜೀರಿಗೆದು ಹೌದು, ಆ ಫ್ಲೇವರ್ ಬರ್ತಾ ಇದೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ರಕ್ಷಿತಾ. ನಮ್ಮ ಪಾಕಶಾಲೆಗೆ ಬಂದು ಒಳ್ಳೆ ಒಂದು ಖಾರದ ತರಿ ಹೇಳ್ಕೊಟ್ಟಿದ್ದೀರಾ ನಮ್ಮ ಪಾಕಶಾಲೆ ವತಿಯಿಂದ. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದರಲ್ಲಿ ವಿಟಮಿನ್ A, D ಆ್ಯಂಡ್ E ಇದೆ. ಥ್ಯಾಂಕ್ ಯು. ಫಾರ್ ಯುವರ್ ಕಂಪ್ಲೀಟ್ ಫ್ಯಾಮಿಲಿ ಹೆಲ್ತ್, ಫ್ರೀಡಮ್ ಜೊತೆ ಆಹಾರ, ಫ್ರೀಡಮ್ ಜೊತೆ ಆನಂದ. ಥ್ಯಾಂಕ್ ಯು. ಥ್ಯಾಂಕ್ ಯು.
ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ರಕ್ಷಿತಾ ಅವ್ರು ಬಂದರು ನಮಗೋಸ್ಕರ ಹಾಸನ ಕಡೆ ಸ್ಪೆಷಲ್ಲು ಒಂದು ಖಾರದ ತರಿ ಮಾಡಿದರು. ಡಿಫ್ರೆಂಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ಇವತ್ತಿಗೆ ಇಲ್ಲಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನಷ್ಟು ಅಡುಗೆಗಳ ಜೊತೆ ಇನ್ನಷ್ಟು ವಿಷಯಗಳ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಬಾಯ್.